ಹಾಯ್ ಎಲ್ಲ ನನ್ನ ಸ್ನೇಹಿತರಿಗೆ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಉಮೇಶ್ 84 ಚಾನಲ್. ಸೊ ಎಷ್ಟೋ ಜನ ಹೇಳ್ತಿದ್ರಿ ಮತ್ತೆ ಒಂದು ಟ್ರೂ ವ್ಯಾಲಿ ಒಂದು ವಿಡಿಯೋ ಮಾಡಿ ಸರ್, ಹೊಸ ಗಾಡಿಗಳು ಏನೇನು ಸ್ಟಾಕ್ ಬಂದಿದೆ ಅಂತ. ಹಾಗಾಗಿ ನಾನು ಮತ್ತೆ ಯಶವಂತ ಪ್ರಜೆಂತ ಟ್ರೂ ವ್ಯಾಲಿ ಬಂದಿದ್ದೀನಿ. ಮತ್ತು ನಮ್ಮ ಜೊತೆ ಇವತ್ತು ಬಿರಾದರ್ ಸರ್ ಇದ್ದಾರೆ. ಫಸ್ಟ್ ಆಫ್ ಆಲ್ ಬಿರಾದರ್ ಸರ್ನ ವೆಲ್ಕಮ್ ಮಾಡೋಣ ಚಾನಲ್ಗೆ. ಬಿರಾದರ್ ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಆರಾಮಿದ್ದೀರಿ? ವ್ಯೂವರ್ಸ್ ಕೇಳ್ತಿದ್ರು ಸರ್ ಮತ್ತೆ ಟ್ರೂ ವ್ಯಾಲಿ ಒಂದು ವಿಡಿಯೋ ಮಾಡಿ, ಹೊಸ ಸ್ಟಾಕ್ ಯಾವ್ದು ಬಂದಿದೆ, ಯಾಕೆಂದರೆ ಮಾರ್ಚ್ ಆಗಿರೋದ್ರಿಂದ ಹಬ್ಬ ಬರ್ತಿದೆ. ಸೊ ಹಾಗಾಗಿ ತುಂಬ ಜನ ಕೇಳ್ತಾ ಇದ್ದಾರೆ, ಯಾಕೆಂದರೆ ಹಬ್ಬ ಬಂತು ಅಂದರೆ ಆಫರ್ಗಳಿದ್ದೇ ಇರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಯಾವ್ಯಾವ ಗಾಡಿಗಳಿದೆ ಅಂತ. ಇಲ್ಲಿ ಏನು ಪ್ರೈಸಲ್ಲಿ ಸ್ಟಾರ್ಟ್ ಆಗ್ಬೋದು ಸರ್? ಸರ್ ಸ್ಟಾರ್ಟಿಂಗ್ ಪ್ರೈಸ್ 105 ಇಂದ ಸ್ಟಾರ್ಟ್ ಆಗುತ್ತೆ. 105 ಅಂದರೆ 1,05,000 ಸ್ಟಾರ್ಟ್ ಆಗ್ತಾ ಇದೆ. 1,05,000 1,05,000 ಇಂದ ಸ್ಟಾರ್ಟ್ ಆಗುತ್ತೆ. 1.5 ಲಕ್ಷದಿಂದ ಸ್ಟಾರ್ಟ್ ಆಗ್ತಾ ಇದೆ. 1,50,000 ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಓವರಾಲ್ ಸ್ಟಾಕ್ ಎಷ್ಟಿದೆ ಸರ್ ಇವತ್ತು? 105 ಗಾಡಿ ಇದೆ ಸರ್. 105 ಗಾಡಿ. ಸೊ ಹಾಗೆ ವೀಕ್ಷಕರೇ, ಗಾಡಿಗಳು ಯಾವ ಗಾಡಿಗಳಿದೆ ಅಷ್ಟು ಗಾಡಿಗಳನ್ನ ನಾವು ಇವತ್ತು ತೋರಿಸ್ತಾ ಹೋಗ್ತೀನಿ. ಹಾಗೆ ಯಾರಾದರೂ ಒಂದು ಟ್ರಸ್ಟೇಬಲ್ ಬೆಸ್ಟ್ ಗಾಡಿಗಳು ನೋಡಬೇಕು ಅಂದರೆ ನಮ್ಮದು ಮಾರುತಿ ಸುಜುಕಿ, ನೀವು ಟ್ರೂ ವ್ಯಾಲಿಗೆ ಬಂದು ಗಾಡಿಗಳನ್ನ ಆರಂಭಿಸಿ ನೋಡ್ಬೋದು. ಸರ್ ಹಾಗಾದರೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಶೋರೂಮ್ ಲೊಕೇಶನ್? ಸರ್ ನಮ್ಮ ಲೊಕೇಶನ್ ಬಂದು ಗೊರಗುಂಟೆಪಾಳ್ಯ. ಗೊರಗುಂಟೆಪಾಳ್ಯ ಯಶವಂತಪುರ ಮೇನ್ ಬ್ರಾಂಚ್ ಒಂದಿದೆ. ಇಲ್ಲಿ ನಮ್ಮ ಮೇನ್ ಟ್ರೂ ವ್ಯಾಲ್ಯೂ ಬಂದು ಗೊರಗುಂಟೆಪಾಳ್ಯ 80 ಫೀಟ್ ರೋಡ್, ರಾಜ್ಕುಮಾರ್ ಸಮಾಧಿ ಹೋಗೋ ರೋಡಲ್ಲಿ ಸಿಗುತ್ತೆ, ನಿಯರ್ ಜಿಯೋ ಪೆಟ್ರೋಲ್ ಬಂಕ್ ಅಪೋಸಿಟ್. ಸ್ನೇಹಿತರೆ, ಹಾಗೆ ಯಾರಿಗಾದ್ರೂ ಒಂದು ಲೊಕೇಶನ್ ಕನ್ಫ್ಯೂಸ್ ಆದರೆ, ಹಾಗೆ ಯಾರು ಗೊತ್ತಾಗಿಲ್ಲ ಅಂತಂದರೆ ಏನು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ ನಂಬರು, ಆ ನಂಬರ್ ನೀವು ಡಯಲ್ ಮಾಡ್ಬೋದು. ಇಲ್ಲ ವಾಟ್ಸಪ್ ಮಾಡಿದ್ರೆ ಸರ್ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಕಳಿಸ್ಕೊಡ್ತಾರೆ, ಹಾಗೆ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಗೈಡ್ ಮಾಡ್ತಾರೆ ಅಂತ ಹೇಳ್ತಾ, ಸರ್ ಹಾಗಾದ್ರೆ ಬನ್ನಿ ಯಾವ್ಯಾವ ಗಾಡಿಗಳಿದೆ ಏನಾದರೂ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರಲ್ಲ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವ್ಯಾವ ಗಾಡಿಗಳಿದೆ ಏನಂತ ಒಂದೊಂದೇ ನಾವು ಗಾಡಿಗಳನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇ ಗಾಡಿ ನೀವು ನೋಡ್ತಾ ಇರ್ಬೋದು, ಈಕೋ, ಒಂದು ಮೇಂಟೈನ್ ಗಾಡಿ. ಬಿರಾದರ್ ಸರ್, ಈ ಗಾಡಿ ಬಗ್ಗೆ ಹೇಳ್ಬೋದಾ? ಸರ್ ಈ ಗಾಡಿ ಬಂದ್ಬಿಟ್ಟು 2022 ಮಾಡಲು ಈಕೋ 5 ಸೀಟರ್ AC ಆಗಿರೋದ್ರಿಂದ ಸರ್ ಸೊ ನೋಡೋಕ್ಕೆ ನಿಮಗೆ ಲುಕ್ ವೈಸ್ ಚೆನ್ನಾಗಿ ಕಾಣ್ತಾ ಇದೆ. ಬಿಕಾಸ್ ಏನಂದ್ರೆ ಕಸ್ಟಮರ್ ಇದಕ್ಕೆ ಆಕ್ಸೆಸರೀಸ್ ಎಕ್ಸ್ಟ್ರಾ ಫಿಟ್ಮೆಂಟ್ ಮಾಡಿದ್ದಾರೆ. ಸ್ಟೈಲಿಶ್ ಗ್ರಿಲ್ ಹಾಕ್ಸಿದ್ದಾರೆ, ಮತ್ತೆ ಮಿರರ್ ಕ್ರೋಮ್ ಹಾಕ್ಸಿದ್ದಾರೆ, ಡೋರ್ ಹ್ಯಾಂಡ್ಲ್ ಕ್ರೋಮ್ ಹಾಕ್ಸಿದ್ದಾರೆ, ಮತ್ತೆ ಮೇಲ್ಗಡೆ ಕ್ಯಾರಿಯರ್ ಹಾಕ್ಸಿದ್ದಾರೆ. ಕೆಳಗಡೆ ನಿಮ್ಗೆ ಫುಟ್ ನಿಮ್ಗೆ ಹತ್ತಕ್ಕೆ ಈಸಿ ಆಗಕ್ಕೆ, ಮತ್ತೆ ಒಳಗಡೆ ಸೀಟ್ ಕವರ್ ಇದೆ, ಮತ್ತೆ ಫ್ಲೋರ್ ಮ್ಯಾಟು ಸಹ ಮಾಡಿಸಿದ್ದಾರೆ ಒಳಗಡೆ. ಸೊ ಹಾಗಾಗಿ ಗಾಡಿನೂ ಚೆನ್ನಾಗಿದೆ. ಬೇಬಿ ಸೀಟು ಅವರು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು, ಬೇಬಿ ಸೀಟು ಇದೆ ಇದರಲ್ಲಿ. ಸೊ ಇದಕ್ಕೆ 1 ಇಯರ್ ವ್ಯಾರಂಟಿ, 3 ಫ್ರೀ ಸರ್ವಿಸಸ್ ಬರುತ್ತೆ. ಸೊ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಹಾಗೆ ಸ್ವಲ್ಪ ಇದು ನೋಡಿ, ಬೇಬಿ ಸೀಟು ಸಹ ಹಾಕಿದ್ದಾರೆ ನೋಡಿ, ಬೇಬಿ ಸೀಟು ಹಾಕಿದ್ದಾರೆ, ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಾಗೆ ಗಾಡಿ ಎಷ್ಟು ಓನರ್ ಆಗಿದೆ ಸರ್ ಗಾಡಿ? ಸೊ ಸಿಂಗಲ್ ಓನರ್ ಗಾಡಿ. ಓಡಿರೋದು ಬಂದು ಕಿಲೋಮೀಟರ್ ಬರೀ 13,000 ಸಮಥಿಂಗ್ ಓಡಿದೆ. ಸರ್. ಸೊ ವೆಹಿಕಲ್ ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಒಂದು ವೆರಿ ಗುಡ್ ಕಂಡೀಷನ್ ಆಗಿದೆ. ಸೊ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಚೆನ್ನಾಗಿದೆ ನೋಡಿ. ಟೈರ್ ಕಂಡೀಷನ್ 4 ವೀಲ್ ಕೂಡ ನ್ಯೂ ಬ್ರಾಂಡೆಡ್ ಟೈರ್ಸ್ ಇದೆ. ನೀವು ಗಾಡಿ ಹಾಗಾದ್ರೆ ಏನು ಕೊಟ್ಟು ಮಾಡ್ತೀರಾ ಸರ್ ಗಾಡಿ? ಸೊ ವೆಹಿಕಲ್ ಪ್ರೈಸ್ 5,60,000 ಇದೆ ಸರ್, ನೆಗೋಷಿಯಬಲ್ ಇರುತ್ತೆ. 5,60,000 ಅಂತಿದ್ದಾರೆ, ಅದು ನೆಗೋಷಿಯಬಲ್ ಇದೆ. ಏನಾದರೂ ಈ ಮಂತ್ ಏನಾದ್ರು ಯುಗಾದಿ ಇದೆ ಸರ್, ನೆಕ್ಸ್ಟ್ ಯುಗಾದಿ ಬರ್ತದೆ? ಖಂಡಿತವಾಗ್ಲೂ ಯೂಶುವಲಿ ನಿಮಗೆ 10,000 to 20,000 ನೆಗೋಷಿಯೇಟ್ ಇತ್ತು. ಸರ್. ಸೊ ಅಡಿಷನಲ್ ಒಂದು 5,000 to 10,000 ಅಡಿಷನಲ್ ಆಫರ್ ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಅಡಿಷನಲ್ 5% ಅಡಿಷನಲ್ ಹೌದು ಸರ್, ಯುಗಾದಿ ಆಫರ್ ಇರೋದ್ರಿಂದ. ಸೊ ಯಾರಾದರೂ ಒಂದು ಈಕೋ, ಒಂದು ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಯಾರಾದರೂ ಬಿಸ್ನೆಸ್ ಮಾಡೋರು ನೋಡ್ತಾ ಇದ್ದಾರೆ, ನೀವು ಡೈರೆಕ್ಟಾಗಿ ಬಂದು ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತ ಹೇಳಿ ಒಂದು ಲಕ್ಸುರಿ ಸೆಗ್ಮೆಂಟಲ್ಲಿ ಒಂದು ಗಾಡಿ ನೋಡ್ತಾ ಇದ್ದಾರೆ. ನಮ್ಮ ಕಡೆ ಬ್ರೀಜಾ ಇದೆ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ ಸರ್? ಈ ಗಾಡಿ ಬಂದ್ಬಿಟ್ಟು ಸ್ಮಾರ್ಟ್ ಹೈಬ್ರಿಡ್ ಇದು. ಬ್ರೀಜಾ ZXi ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಸೊ ಆಲ್ ಫೀಚರ್ಸ್ ಈ ವೆಹಿಕಲ್ ಅಲ್ಲಿ ಬರೋದ್ರಿಂದ ತುಂಬಾ ಚೆನ್ನಾಗಿದೆ ವೆಹಿಕಲ್. ಸೊ ವೆಹಿಕಲ್ ಲುಕ್ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿದೆ, ಮತ್ತೆ ಲಕ್ಸುರಿ ಇದೆ ವೆಹಿಕಲ್. ಸೊ ನೋಡೋಕ್ಕೂ ಕೂಡ ತುಂಬಾ ಸ್ಟೈಲಿಶ್ ಆಗಿದೆ. ಸೊ ಇನ್ಬಿಲ್ಟ್ ಎಲ್ಲ ಬರೋದ್ರಿಂದ ನಿಮ್ಗೆ ಸೊ ಗಾಡಿ ನೋಡಕ್ಕೆ ಲುಕ್ ಚೆನ್ನಾಗಿರುತ್ತೆ. ನಿಮ್ಗೆ ಇನ್ಬಿಲ್ಟ್ ನೋಡಿ, ನಿಮ್ಗೆ ಎಷ್ಟು ಚೆನ್ನಾಗಿದೆ ಗಾಡಿ. ಒಳಗಡೆ ಲೆದರ್ ಸೀಟ್ ಇದೆ, ಕಂಪ್ಲೀಟ್ ಟಚ್ ಸ್ಕ್ರೀನ್ ಎಲ್ಲ ಇದೆ ಒಳಗಡೆ, ಮತ್ತೆ ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಸೊ ಸೇಫ್ಟಿ ವೈಸ್ ನೋಡೋದಾದ್ರೆ ನಿಮ್ಗೆ ಏರ್ ಬ್ಯಾಗ್ಸ್ ಇದೆ, ಮತ್ತೆ ಪವರ್ ಸ್ಟೇರಿಂಗ್, AC ಎಲ್ಲ ಇನ್ಬಿಲ್ಟ್ ಅಲ್ಲಿ ಬರುತ್ತೆ ಸರ್. ಯಾವ್ದು ಎಕ್ಸ್ಟ್ರಾ ಏನು ಹಾಕ್ಸ್ಕೋಬೇಕು ಅನ್ನೋದಿರಲ್ಲ. ಅಲೈವ್ ಆಲ್ಸೋ
ಇನ್ಬಿಲ್ಟ್ ಎಲ್ಲ ಬಂದಿರುತ್ತೆ ನಿಮ್ಗೆ. ಅಲಾಯ್ Alloy wheel, ವೀಲ್ ಇದೆ. ಹೌದು sir. ಹಾಗೆ ಸ್ಪೋರ್ಟಿ ಲುಕ್ ಕೊಡುತ್ತೆ ನಿಮಗೆ. ಓಕೆ ಬ್ಯಾಕ್ ಸೊ ಸೈಡ್ ಇದರಲ್ಲಿ ಸ್ಮಾರ್ಟ್ ಹೈಬ್ರಿಡ್ ಇರೋದ್ರಿಂದ ಮತ್ತೆ ನಿಮ್ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ನಿಮಗೆ ಆಹಾ ಸೊ ಫ್ಯೂಲ್ ಕನ್ಸಂಪ್ಷನ್ ನಿಮಗೆ ಕಡಿಮೆ ಖರ್ಚಾಗುತ್ತೆ. ಓಕೆ ಸೊ ಬ್ಯಾಟ್ರಿ ಸಪೋರ್ಟ್ ಮಾಡುತ್ತೆ ನಿಮಗೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ 40 ಕಿಲೋಮೀಟರ್ ಒಳಗಡೆ ಓಡಿಸಿದ್ರೆ ಓಕೆ ನಿಮಗೆ ಫ್ಯೂಲ್ ಕಡಿಮೆ ಖರ್ಚಾಗುತ್ತೆ. ಸೊ ಹಾಗಾದ್ರೆ ಏನು ಕೊಟ್ಟು ಮಾಡ್ತಾ ಇದೆ ಸರ್ ಪ್ರೈಸ್? ಸೊ 10,60,000 ನೆಗೋಷಿಯಬಲ್ ಇದೆ ಸರ್. 10,60,000 ಸರ್. ಲೋನ್ ಆಗ್ಬೋದಾ ಗಾಡಿ ಮೇಲೆ? ಖಂಡಿತವಾಗ್ಲೂ ಲೋನ್ ಫೆಸಿಲಿಟೀಸ್ ನಮ್ಮಲ್ಲೇ ಇದೆ. ಓಕೆ ಮಾರುತಿ ಟೈರ್ ಫೈಡೆಡ್ ಬ್ಯಾಂಕ್ಸ್ ಗಳು ಇದಾವೆ, ಒಂದು 13 to 15 ಬ್ಯಾಂಕ್ಸ್ ಇದಾವೆ. ಎಸ್ ಸರ್. ಸೊ ನಿಮ್ಮ ಪ್ರೊಫೈಲ್ ಮೇಲೆ ಯಾವ ಬ್ಯಾಂಕ್ ಸೂಟಬಲ್ ಆಗುತ್ತೆ ಅದರಲ್ಲಿ ನಾವು ಮಾಡ್ಕೊಡ್ತೀವಿ. ಹಾಗೆ ಸ್ನೇಹಿತರೆ ಯಾರಾದರೂ ನೋಡ್ತಾ ಇದ್ರೆ ಒಂದು ಲಕ್ಸುರಿ ಸೆಗ್ಮೆಂಟಲ್ಲಿ ನೀವು ಡೈರೆಕ್ಟಾಗಿ ಬಂದು ಶೋರೂಮಲ್ಲಿ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತಲೇ ನಾವು ಗಾಡಿನ ಹೇಳ್ಬೋದು. ಎಕ್ಸ್ಪ್ರೆಸ್ ಒಂದು ಸಿಟಿಗೆ ಒಂದು ವೆರಿ ಗುಡ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ಈ ಗಾಡಿ ಬಗ್ಗೆ ಹೇಳ್ಬೋದಾ ಸರ್? ಈ ವೆಹಿಕಲ್ ಕೂಡ ತುಂಬಾ ನಿಮ್ಗೆ ಚೆನ್ನಾಗಿದೆ, ಮತ್ತೆ ಸರ್ಟಿಫೈಡ್ ವೆಹಿಕಲ್ ಇದು. ಹಾಂ ಸರ್. ಸೊ ಆಟೋಮೆಟಿಕ್ ಕೆಲವು ಜನಕ್ಕೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ವೆಹಿಕಲ್ ಓಡಿಸೋಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಮತ್ತೆ ಏಜ್ ಆದವ್ರಿಗೆ ಮತ್ತೆ ಲೇಡೀಸ್ಗೆ ತುಂಬಾ ಈಸಿಯಾಗಿ ಡ್ರೈವ್ ಮಾಡಕ್ಕೆ ಚೆನ್ನಾಗಿರುತ್ತೆ ವೆಹಿಕಲ್. ಪ್ಲಸ್ AGS ಆಗಿರೋದ್ರಿಂದ ಈ ವೆಹಿಕಲ್ ಅಲ್ಲಿ ಎಲ್ಲಾ ಫೀಚರ್ಸ್ ಬಂದಿರುತ್ತೆ ನಿಮ್ಗೆ. ಟಾಪ್ ಅಂಡ್ ವೇರಿಯಂಟ್ ತರ ಇರುತ್ತೆ ನಿಮ್ಗೆ. ನೋಡಿ ಲುಕ್ ಕೂಡ ನಿಮ್ಗೆ ಎಲ್ಲಾ ಏರ್ ಬ್ಯಾಗ್ಸ್ ಎಲ್ಲ ಇರುತ್ತೆ ಇದರಲ್ಲಿ, ಮತ್ತೆ ಟಚ್ ಸ್ಕ್ರೀನ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಸೊ ಆಕ್ಸರೀಸ್ ಆಲ್ ಆಕ್ಸರೀಸ್ ಫಿಟ್ಮೆಂಟ್ ಇರೋದ್ರಿಂದ ವೆಹಿಕಲ್ ಒಳ್ಳೆ ಗುಡ್ ಕಂಡೀಷನ್ ಇದೆ. ಮತ್ತೆ ಇದಕ್ಕೂ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ. 1 year ವ್ಯಾರಂಟಿ, 3 free ಸರ್ವಿಸಸ್ ಇರುತ್ತೆ. ಈ ಗಾಡಿಗೂ ಲೋನ್ ಆಗ್ಬೋದಾ ಸರ್? 100% ಆಗುತ್ತೆ ಸರ್. 80 to ಸೊ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ಮೋಸ್ಟ್ ಆಲ್ 70 to 80% ನಮ್ಮ ಕಡೆಯಿಂದ ಇರುತ್ತೆ. ಪ್ರೊಫೈಲ್ ಇನ್ನೂ ಚೆನ್ನಾಗಿದ್ರೆ 90% ಕೂಡ ಮಾಡಿಕೊಡೋ ಸರ್. ಏನು ಪ್ರೈಸ್ ಇದೆ ಗಾಡಿ? ಸೊ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇಲ್ಲೇ ಫ್ಲೆಕ್ಸಿಟಲ್ಲೇ ಇರುತ್ತೆ ನಿಮಗೆ 5 lakh. ಮತ್ತೆ ಆನ್ ರೋಡ್ ಪ್ರೈಸಲ್ಲೂ ಸಹ ನಿಮಗೆ ಆನ್ಲೈನಲ್ಲೂ ನಿಮಗೆ ಸೇಮ್ ಪ್ರೈಸೇ ಶೋ ಆಗುತ್ತೆ. ಸೊ ಇಲ್ಲಿ ಬಂದರೆ ನಾವು ಖಂಡಿತವಾಗ್ಲೂ ಇನ್ನೊಂದು ಸ್ವಲ್ಪ ನೆಗೋಷಿಯೇಟ್ ಮಾಡಿಕೊಡ್ಬೋದು. ಸೊ ಈ ಪ್ರೈಸಲ್ಲಿ ಕೂಡ ನೆಗೋಷಿಯೇಬಲ್ ಆಗುತ್ತೆ. ಹಾಗೆ ವೀಕ್ಷಕರು ಯಾರಾದರೂ ನೋಡ್ತಾ ಇದ್ರೆ ಒಂದು ಸಿಟಿಗೆ ಒಂದು ಆಟೋಮೆಟಿಕ್ ಗಾಡಿ, ಎಸ್ಪೆಷಲಿ ಲೇಡೀಸ್ಗಳು, ನೀವು ಡೈರೆಕ್ಟಾಗಿ ಶೋರೂಮಲ್ಲಿ ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತಲೇ ನಾವು ಹೇಳ್ಬೋದು. ಗಾಡಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಆಟೋಮೆಟಿಕ್ ಆಗಿರೋದ್ರಿಂದ ನೆಕ್ಸಾ ಬ್ರ್ಯಾಂಡ್ ಬರುತ್ತೆ ಇದು, ಇಗ್ನಿಶ್. ಓಕೆ ಸರ್. ಇದು ಆಟೋಮೆಟಿಕ್ ಇದೆ. ಇಗ್ನಿಶ್ ನೆಕ್ಸಾದಲ್ಲಿ ನೋಡೋಂಥ ಕಸ್ಟಮರ್ಗೆ ಆರಾಮಾಗಿ ಇದು ಆಟೋಮೆಟಿಕ್ನ ಪರ್ಚೇಸ್ ಮಾಡ್ಬೋದು. ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಗಾಡಿ? ಸರ್ ಈ ಕಿಲೋಮೀಟರ್ ಬಂದು 33,000 ಓಡಿದೆ, ಸಿಂಗಲ್ ಓನರ್. ಸೊ 5,60,000 ಇದೆ. ಓಕೆ. ಲೋನ್ ಬಗ್ಗೆ ಹೇಳೋದಾದ್ರೆ ಸರ್ ಗಾಡಿ ಲೋನ್ ಅವೈಲೇಬಿಲಿಟಿನೂ ಇದೆ ಸರ್. ಈ ಗಾಡಿಗೂ ಕೂಡ ನಿಮಗೆ ಲೋನ್ ಫೆಸಿಲಿಟೀಸ್ ಸಿಗುತ್ತೆ. ಓಕೆ. ಸೊ ಹಾಗೆ ನೀವು ನೋಡ್ತಾ ಇರ್ಬೋದಲ್ಲ, ಇಗ್ನಿಶು ವೆರಿ ಗುಡ್ ಮೈಲೇಜ್ ಗಾಡಿನೇ ಇರ್ಬೋದು. ನೆಕ್ಸಾ ಕಂಪ್ನಿ. ಹಾಗೆ ಮ್ಯಾಗ್ವೀಲ್ ಇದೆ. ಟೈರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸೊ ಸರ್ ಹಾಗೆ ಸ್ವಲ್ಪ ಇಂಟೀರಿಯರ್ ಬಗ್ಗೆ ಹೇಳ್ಬೋದಾ? ಸೊ ಖಂಡಿತವಾಗ್ಲೂ ಸರ್. ನೋಡಿ ಔಟ್ಲುಕ್ ಬಂದು ನಿಮಗೆ ಅಲಾಯ್ ವೀಲ್ಸ್ ಇದೆ, ಒಳ್ಳೆ ಸ್ಪೋರ್ಟಿ ಲುಕ್ ಕೊಡುತ್ತೆ. ಇಂಟೀರಿಯರ್ ಬಂದ್ರೆ ನಿಮಗೆ ಒಳಗಡೆ ಸೀಟ್ ಕವರ್ ಇದೆ, ಮತ್ತೆ ಫ್ಲೋರ್ ಮ್ಯಾಟು, ಮತ್ತೆ ಒಳಗಡೆ ಟಚ್ ಸ್ಕ್ರೀನ್ ಇದೆ, ಮತ್ತೆ MED, ಮತ್ತೆ ಎಲ್ಲ ಮೀಟರು, ಮತ್ತೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಸೊ ಟಾಪ್ ಎಂಡ್ ಗಾಡಿ ಅಂತಾನೆ ಹೇಳ್ಬೋದು. ಹೌದೌದು. ಹಾಗಾದ್ರೆ ಮೈಲೇಜ್ ಏನು ಕೊಡ್ಬೋದು ಸರ್ ಗಾಡಿ ಇದು? ಸೊ ಸಿಟಿ ಲೆವೆಲ್ ನಿಮ್ಗೆ 15-16 ಆರಾಮಾಗಿ ಬರುತ್ತೆ ಸರ್. 15 ಲಾಂಗ್ ಅಲ್ಲಿ ನಿಮಗೆ 18ರಿಂದ 20ವರೆಗೂ ಸಿಗುತ್ತೆ. ಒಳ್ಳೆ ಮೈಲೇಜ್ ಇದೆ. ಹಾಗಾದ್ರೆ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ ಪ್ರೈಸ್ ಮಾಡ್ತಾ ಇದ್ದೀರಾ ಗಾಡಿ? ಪ್ರೈಸ್ ಬಂದು ನಿಮಗೆ 5,60,000 ನೆಗೋಷಿಯಬಲ್ ಇದೆ. 5,60,000 ಹೇಳ್ತಿದ್ದಾರೆ ಫ್ರೆಂಡ್ಸ್. ಅದು ನೆಗೋಷಿಯಬಲ್. ಇದು ಕೂಡ ವ್ಯಾರಂಟಿ ಸಿಗುತ್ತೆ ನಿಮಗೆ. 6 month ವ್ಯಾರಂಟಿ ಇರುತ್ತೆ, 3 free ಸರ್ವಿಸ್ ನಮ್ಮ ಕಡೆಯಿಂದ ಅವೈಲೇಬಿಲಿಟಿ ಇದೆ. ಸೊ ಹಾಗಾಗಿ ಇಷ್ಟು ಫ್ಯೂಚರ್ ಇದೆ ಮತ್ತೆ ಇಷ್ಟು ವ್ಯಾರಂಟಿ ಇದೆ ಫ್ರೆಂಡ್ಸ್. ಯಾರು ಹಾಗೆ ನೋಡ್ತಾರೆ ಇಗ್ನಿಷನ್ ಡೈರೆಕ್ಟ್ ಆಗಿ ಬಂದು ಶೋರೂಮ್ ಮೇಲೆ ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ ಅಂತ. ಯಾರಾದರೂ ಒಂದು ವ್ಯಾಗನರ್ ಗಾಡಿ, ಒಂದು CNG ಆಟೋಮೆಟಿಕ್ ಗಾಡಿ ನೋಡ್ತಾ ಇದ್ರೆ ನಮ್ಮ ಕಡೆ ಒಂದು ವೈಟ್ ಗಾಡಿ ಇದೆ, ನೀವು ನೋಡ್ತಾ ಇರ್ಬೋದು. ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? ಈ ವೆಹಿಕಲ್ ಬಂದ್ಬಿಟ್ಟು ವ್ಯಾಗನರ್ ಆಗಿರುತ್ತೆ, ಆಟೋಮೆಟಿಕ್. ಇದು ಆಟೋಮೆಟಿಕ್ ವೆಹಿಕಲ್. ಸೊ VXI 1 liter ಇಂಜಿನ್ ಆಗಿರುತ್ತೆ. ಸೊ 2022 ಮಾಡಲ್ ಆಗಿರೋದ್ರಿಂದ ಈ ಗಾಡಿಗೂ ಕೂಡ ನಿಮಗೆ ಮಾರುತಿ ಕಡೆಯಿಂದ 1 year ವ್ಯಾರಂಟಿ, 3 free ಸರ್ವಿಸ್ ಇರುತ್ತೆ. ಓಕೆ. ಸೊ ಗಾಡಿ ಚೆನ್ನಾಗಿದೆ ನಿಮಗೆ, ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಇದೆ. ಮತ್ತೆ ಇದು ಸರ್ಟಿಫೈಡ್ ವೆಹಿಕಲ್ ಆಗಿರೋದ್ರಿಂದ ನಿಮಗೆ ಪ್ಯಾನ್ ಇಂಡಿಯಾ ವ್ಯಾರಂಟಿ ಇರುತ್ತೆ. ಪ್ಯಾನ್ ಇಂಡಿಯಾ ವ್ಯಾರಂಟಿ ಸರ್. ಹಾಗೆ ಇದು ಇಂಟೀರಿಯರ್ ನೋಡಿ, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಇದರಲ್ಲಿ. ಸೊ ಸೀಟ್ ಕವರ್ ಎಲ್ಲ ಒಳ್ಳೆ ಲುಕ್ ಕೊಡುತ್ತೆ. ಸೊ AC, ಪವರ್ ಸ್ಟೇರಿಂಗ್ ಇದರಲ್ಲೂ ಬರುತ್ತೆ ನಿಮಗೆ. ಸೊ ಕಂಪ್ಲೀಟ್ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ, ಕಂಪ್ಲೀಟ್ ಲೆದರ್ ಸೀಟಿಗೂ ಆಟೋಮೆಟಿಕ್ ಗಾಡಿ. ನೀವು ಯಾರಾದರೂ ಹಾಗೆ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಶೋರೂಮ್ ಮೇಲೆ ನೀವು ನೋಡಬಹುದು. ಸೊ ಟೈರ್ ಆಟೋಮೆಟಿಕಲಿ ಸೋ ಮೆನಿ ಕಲೆಕ್ಷನ್ಸ್ ಇದೆ ನಮ್ಮಲ್ಲಿ. ಎಸ್ಪ್ರೆಸೋ ಸಿಗುತ್ತೆ, ಮತ್ತೆ ವ್ಯಾಗನರ್ ಸಿಗುತ್ತೆ, ಇಗ್ನಿಶ್ ಇದೆ, ಸೆಲೆರಿಯೋ ಇದೆ. ಸೊ ತುಂಬಾ ಗಾಡಿಗಳು ಆಟೋಮೆಟಿಕ್ ನೋಡಂತ ಕಸ್ಟಮರ್ಸ್ಗೆ. ಸೊ ಹಾಗಾದ್ರೆ ಏನು ಪ್ರೈಸ್ ಮಾಡ್ತಾ ಇದ್ದೀವಿ ಸರ್ ಗಾಡಿ? ಖಂಡಿತ ಸರ್. ಅಂದ್ರೆ ವ್ಯಾರಂಟಿ ಸರ್ಟಿಫೈಡ್ ವೆಹಿಕಲ್ಸ್ ಇದೆ, ಇನ್ಸ್ಪೆಕ್ಟೆಡ್ ವೆಹಿಕಲ್ಸ್ ಇದೆ. ಓಕೆ. ಸೊ ಕಸ್ಟಮರ್ಗೆ ಯಾವ ಥರ ಬಂದರೆ ಇಲ್ಲಿ ಬಂದರೆ ಟೆಸ್ಟ್ ಡ್ರೈವ್ ನೋಡ್ಬೋದು ಅವರು. ಸೊ ವೆಹಿಕಲ್ ಸರ್ವಿಸ್ ಹಿಸ್ಟ್ರಿ ಕೂಡ ನಮ್ಮಲ್ಲಿ ಸಿಗೋದ್ರಿಂದ ವೆಹಿಕಲ್ ಸರ್ವಿಸ್ ಹಿಸ್ಟ್ರಿ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ಅವರು ಫೈನಲಿ ಡಿಸಿಷನ್ ತಗೊಂಡು ವೆಹಿಕಲ್ ಡೀಲ್ ಮಾಡ್ಕೋಬೋದು. ಹಾಗಾದ್ರೆ ಈಗ ಗಾಡಿಗೆ ಒಂದು ಪ್ರೈಸ್ ಮಾಡಿ ಸರ್. ಸರ್ ನಿಮ್ಗೆ ನೋಡ್ದಂಗೆ ಇಲ್ಲೇ ಫ್ಲೆಕ್ಸಿಟಲ್ಲೇ ಇದೆ, ಮತ್ತು ಆನ್ಲೈನಲ್ಲೂ ಸೇಮ್ ಪ್ರೈಸ್ ಶೋ ಆಗುತ್ತೆ.
ಪ್ಯಾನ್ ಇಂಡಿಯಾ ಈ ಸೇಮ್ ಏನ್ ರೇಟ್ ಹಾಕಿದೀವಿ, ಪ್ಯಾನ್ ಇಂಡಿಯಾ ನೀವು ಮಾರುತಿ ಟ್ರೂ ವ್ಯಾಲಿನ ವಿಸಿಟ್ ಮಾಡಿದ್ರೆ ಇದೇ ಪ್ರೈಸ್ ಶೋ ಆಗುತ್ತೆ. ಮತ್ತೆ ಇಲ್ಲೂ ಕೂಡ ಬಂದಾಗ ಸ್ಕ್ಯಾನರ್ ಇರುತ್ತೆ, ಸ್ಕ್ಯಾನ್ ಮಾಡಿ ನೋಡಿದ್ರೆ ವೆಹಿಕಲ್ ಡೀಟೇಲ್ಸ್ ಫುಲ್ ಹಿಸ್ಟ್ರಿ ಮತ್ತೆ ರಿಫಬ್ರಿಶ್ಮೆಂಟ್ ಅಲ್ಲಿ ಏನೇನ್ ಮಾಡಿದ್ದಾರೆ, ಸೊ ವೆಹಿಕಲ್ ಕಂಡೀಷನ್ ಏನಿದೆ, ಎಷ್ಟನೇ ಓನರು, ಯಾವ ಮಾಡಲು, ಯಾವ ವೇರಿಯಂಟು ಎಲ್ಲ ಕೂಡ ನಿಮಗೆ ಟೋಟಲ್ ಡೀಟೇಲ್ಸ್ ಸಿಗುತ್ತೆ. ಸೊ ಹಾಗೆ ಟೆಸ್ಟ್ ಡ್ರೈವ್ ಮಾಡ್ಬೋದು. ಫೈನಲ್ ಆಗಿ ನಿಮಗೆ ಗಾಡಿ ಓಕೆ ಆದರೆ ಸೊ ಕೂತ್ಕೊಂಡು ಪ್ರೈಸ್ ಮಾತಾಡಿ ಕೊಡ್ತೀವಿ. ಸೊ ಫೈನಲ್ ಮಾಡಿ ನಿಮಗೆ ಲೋನ್ ಫೆಸಿಲಿಟೀಸು ನಮ್ಮಲ್ಲೇ ಇರೋದ್ರಿಂದ 13 to 15 ಬ್ಯಾಂಕ್ಸ್ ಇದೆ. ಸೊ ನಿಮ್ಮ ಪ್ರೊಫೈಲ್ ತಕ್ಕಂಗೆ ಸೊ ಸ್ಯಾಲ್ರಿಡಿಗೂ ಮಾಡ್ತೀವಿ, ಮತ್ತು ಸೆಲ್ಫ್ ಎಂಪ್ಲಾಯ್ಡಿಗೂ ಮಾಡ್ತೀವಿ, ಮತ್ತು ರೈತರಿಗೂ ಮಾಡಿಕೊಡ್ತೀವಿ. ಸೊ ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೂ ಲೋನ್ ಸಿಗುತ್ತೆ. ಖಂಡಿತವಾಗ್ಲೂ ಅವ್ರದ್ದು ನಾವು ಸಿಬಿಲ್ನ ಚೆಕ್ ಮಾಡಿ ಯಾವ ಬ್ಯಾಂಕಲ್ಲಿ ಆಗುತ್ತೆ ನೋಡಿಬಿಟ್ಟು ಹಾಕಿ ಅವರಿಗೆ ಲೋನ್ನ ನಮ್ಮ ಕಡೆಯಿಂದನೇ ಮಾಡಿಸ್ತೀವಿ ಸರ್. ಫ್ರೆಂಡ್ಸ್ ಕೇಳಿದ್ರಲ್ಲ, ಕಂಪ್ಲೀಟು ನಿಮಗೆ ಲೋನಿಂದ ಹಿಡಿದು ಎಲ್ಲ ರೀತಿ ಲೋನ್ಗಳಿದೆ ಕೂಡ. ಯೂಶಲಿ ಹೇಳ್ದಂಗೆ ನಾನು 20,000 ಕಡಿಮೆ ಆಗುತ್ತೆ ಅಂತ ಹೇಳಿದ್ದೆ. ಸೊ ಆಫರ್ ಯುಗಾದಿ ಆಫರ್ ಇರೋದ್ರಿಂದ ಇನ್ನೊಂದು 10,000 ನೆಗೋಷಿಯೇಟ್ ಮಾಡ್ಕೊಡೋಣ. ಫ್ರೆಂಡ್ಸ್ 620 ಮಾಡ್ಕೊಡ್ತೀನಿ ಸರ್. ಈ ವೆಹಿಕಲ್ 620 ಫೈನಲ್ ಆಗ್ತದೆ. ಆಕ್ಚುಲ್ ರೇಟ್ ಬಂದು 650, ಫೈನಲ್ ಆಫರ್ ಬಂದು 620 ಅಂತ ಹೇಳ್ತಾ ಇದ್ದಾರೆ. ಯಾರಾದರೂ ಹಾಗೆ ನೋಡ್ತಾ ಇದ್ದಾರೆ ಬೇಕನಾದ್ರು ನೀವು ಡೈರೆಕ್ಟಾಗಿ ಬಂದು ಶೋರೂಮಲ್ಲಿ ಮಾತಾಡೋದ್ರಿಂದ ಒಂದಷ್ಟು ನಿಮಗೆ ಹೆಚ್ಚು ಕಡಿಮೆ ರೇಟಿಗೆ ಆಗುತ್ತೆ ಅಂತಲೇ ನಾವು ಹೇಳ್ಬೋದು. ಮತ್ತೊಂದು ನಮ್ಮ ಕಡೆ ಆಟೋಮೆಟಿಕ್ ಇದೆ ಸೆಲೆರಿಯೋ ಗಾಡಿ. ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? ಸರ್ ಖಂಡಿತವಾಗ್ಲೂ ಇದು ಇನ್ಸ್ಪೆಕ್ಟೆಡ್ ವೆಹಿಕಲ್ ಆಗಿರುತ್ತೆ. ಇನ್ಸ್ಪೆಕ್ಟೆಡ್ ಮೀನ್ಸ್ ಎಲ್ಲ ಇಂಜಿನ್ ಚೆಕಪ್ ಎಲ್ಲ ಆಗಿರುತ್ತೆ. ಟೋಟಲ್ ಸರ್ಟಿಫೈಡ್ ವೆಹಿಕಲ್ ಎಲ್ಲ ಆದ್ರೆ ನಿಮಗೆ 376 ಚೆಕ್ ಪಾಯಿಂಟ್ ಆಗಿರುತ್ತೆ. ಸೊ ಈ ವೆಹಿಕಲ್ ಕೂಡ ಇನ್ಸ್ಪೆಕ್ಟೆಡ್ ಮಾಡೇ ತಂದಿರ್ತೀವಿ. ಬಟ್ ವೆಹಿಕಲ್ ಕಂಡೀಷನ್ ಗುಡ್ ಆಗಿರೋದ್ರಿಂದ ಇದಕ್ಕೂ ಕೂಡ ನಿಮಗೆ ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ. ಸೊ A to Z ಶೋರೂಮ್ ಅಲ್ಲೇ ಸರ್ವಿಸ್ ಇರೋದ್ರಿಂದ ಈ ಕೂಡ 2016 ಮಾಡಲು. ಸೊ ಸೆಲೆರಿಯೋ ZXi ಆಪ್ಷನಲ್ ಆಟೋಮೆಟಿಕ್. ಇದು ಆಟೋಮೆಟಿಕ್ ನೋಡಂತ ವ್ಯಕ್ತಿಗಳಿಗೆ ಇದು ತುಂಬಾ ಸಿಟಿ ಟ್ರಾಫಿಕ್, ಬಂಪರ್ ಟು ಬಂಪರ್ ಟ್ರಾಫಿಕ್ ಗೆ ತುಂಬಾ ಚೆನ್ನಾಗಿರೋಂತ ವೆಹಿಕಲ್. ನೋಡ್ತಾ ಇರೋದಾದ್ರೆ ನೀವು ಔಟ್ಲುಕ್, ಅಲಾಯ್ ವೀಲ್ಸ್ ಆಲ್ರೆಡಿ ಗಾಡಿಲಿದೆ. ಸೊ ಆಲ್ ಫೀಚರ್ಸ್ ಒಳಗಡೆನೆ ಇದೆ ನಿಮ್ಗೆ. ನಿಮ್ಗೆ ಇದು ಕೂಡ ನಿಮ್ಗೆ ZXi ಆಗಿರೋದ್ರಿಂದ ಏರ್ ಬ್ಯಾಗ್ಸ್, AC, ಪವರ್ ಸ್ಟೇರಿಂಗ್ ಎಲ್ಲ ಇನ್ಬಿಲ್ಟ್ ಬರುತ್ತೆ. ಸೊ ಸೀಟ್ ಕವರ್ ಕೂಡ ನಿಮ್ಗೆ ಚೆನ್ನಾಗಿದೆ. ವೆಹಿಕಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ. ಸೊ ಹಾಗೆ ಔಟ್ಲುಕ್ ನೋಡಿದ್ರೆ ಯಾವುದೇ ಡೆಂಟಸ್ ಆಗಲಿ, ಸ್ಕ್ರಾಚಸ್ ಆಗಿಲ್ಲ. ಇದಕ್ಕೂ ಕೂಡ ನಿಮಗೆ ಲೋನ್ ಫೆಸಿಲಿಟೀಸ್ ಇದೆ. ಸೊ ಲೋ ಮಾಡಲ್ ಅಂತ ಹೇಳ್ಬಿಟ್ಟು ಏನು ಸಿಗಲ್ಲ ಅಂತ ಏನಿಲ್ಲ. 2016 ಮಾಡಲ್ಗೂ ನಾವು ಲೋನ್ ಫೆಸಿಲಿಟೀಸ್ ಕೊಡ್ತೀವಿ. ಸೊ ನಮ್ಮಲ್ಲಿ ಲೋನ್ ಮಾಡಿ ನಿಮಗೆ ಕೊಡ್ತೀವಿ ಗಾಡಿ. ಏನು ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ ಯೂಶಲಿ ಹೇಳ್ದಂಗೆ ನಾನು 20,000 ಹೇಳಿದೆ. ಇದೊಂದು 10,000 ಎಕ್ಸ್ಟ್ರಾ ಆಫರ್ ಮಾಡಿ ಕೊಡ್ತೀನಿ ಸರ್. ಒಳ್ಳೆ ಆಫರ್ ಸಿಕ್ಕಿದೆ. ಇಲ್ಲ ಇದೆ ನಿಮಗೆ ಫ್ಲೆಕ್ಸ್ ಶೀಟ್ ಎಲ್ಲ ಇದೆ ನೋಡಿ ರೇಟ್. ಸೊ ಇದು ಕೂಡ ಸಿಂಗಲ್ ಓನರ್ 45,000 ನೋಡಿದೆ. ಸೊ ಇಂಜಿನ್ ರೇಟಿಂಗ್ 4.8 ಇದೆ. ಇನ್ನೊಂದು ಸರ್, ನಾನು ಎಷ್ಟೋ ಜನ ಕಮೆಂಟ್ ಹಾಕೋರ್ತೀನಿ, ಒಂದು ಮಾತು ಕೇಳೋಣ ಅಂತಿದೆ. ಖಂಡಿತವಾಗ್ಲೂ ಬೇರೆ ಕಡೆಯಿಂದ ನಿಮ್ಮ ಕಡೆ ಯೂಸ್ಡ್ ಕಾರ್ಗೆ ಜಾಸ್ತಿ ಪ್ರೈಸ್ ಅಂತ ಹೇಳ್ತಾರೆ. ಈ ಮಾತಿಗೆ ಏನಂತ ಹೇಳ್ತೀರಾ ಸರ್? ಏನಕ್ಕೆ ಪ್ರೈಸ್ ನಮ್ಮಲ್ಲಿ ಜಾಸ್ತಿ ಅಂದ್ರೆ ವೆಹಿಕಲ್ ನಾವು ಆಲ್ಮೋಸ್ಟ್ ಅಲ್ಲೂ ನಾವು ಔಟ್ ಸೋರ್ಸ್ ಅಂದ್ರೆ ಮೀನ್ಸ್ ಹೊರಗಡೆಯಿಂದ ಪರ್ಚೇಸ್ ಮಾಡಿ ತಂದು ಇಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ನಾವು ವೆಹಿಕಲ್ ಹಾಕೊಳ್ಳಲ್ಲ. ಸೊ ವೆಹಿಕಲ್ ಕಸ್ಟಮರು ಕೆಲವೊಂದು ಕಡಿಮೆ ಇರುತ್ತೆ, ಕೆಲವೊಂದು ಜಾಸ್ತಿ ಆಗ್ಬೋದು ನಿಮ್ಗೆ ಅನಿಸುತ್ತೆ. ಏನಕ್ಕೆ ಅಂದರೆ ಸೊ ಇವೆಲ್ಲ ಎಕ್ಸ್ಚೇಂಜ್ ವೆಹಿಕಲ್ ಆಗಿರುತ್ತೆ. ಸೊ ಮಾರುತಿ ಕೋಟೆಡ್ ಪ್ರೈಸಸ್ ಆಗಿರೋದ್ರಿಂದ ಸೊ ಹ್ಯೂಜ್ ನೆಗೋಷಿಯೇಷನ್ ಇರೋಲ್ಲ, ಸ್ಟ್ರೈಟ್ಲೇ ಇರುತ್ತೆ. ಆದರೂ ಕೂಡ ನಾವು ಇಲ್ಲೇ ನಾವು ಲಾಭ ಮಾಡಬೇಕಂತ ಇರಲ್ಲ. ಕಾಸ್ಟ್ ಟು ಕಾಸ್ಟ್ ಅಟ್ಲೀಸ್ಟ್ ನಮ್ಗೆ ಗಾಡಿ ಸಿಗಬೇಕಾಗತ್ತೆ. ಸೊ ಆ ಲೆಕ್ಕಾಚಾರದಲ್ಲಿ ನಾವು ಕೊಡ್ತೀವಿ ವೆಹಿಕಲ್ನ. ನಾವು ವೆಹಿಕಲ್ ತೊಗೊಂಡ್ಮೇಲೆ ರಿಫಬ್ರಿಶ್ಮೆಂಟಲ್ಲಿ ನಾವು ನೀಟಾಗಿ ಎಲ್ಲ ಸರ್ವಿಸು ಎಲ್ಲ ಮಾಡಿ, ಮೈನರ್ ಥಿಂಗ್ಸ್ ಏನಾರ ಡಿಫೆಕ್ಟ್ ಇದ್ದರೆ ಅದನ್ನೆಲ್ಲ ರೆಡಿ ಮಾಡಿ ವೆಹಿಕಲ್ ಒಳ್ಳೆ ಗುಡ್ ಕಂಡೀಷನಲ್ಲಿ ಇಟ್ಟಿರ್ತೀವಿ. ಸೊ ವೆಹಿಕಲ್ ಕೂಡ ನಿಮಗೆ ಚೆನ್ನಾಗಿರುತ್ತೆ. ಟೆಸ್ಟ್ ಡ್ರೈವ್ ಕೂಡ ಅವೈಲಬಿಲಿಟಿ ಇರುತ್ತೆ. ಸೊ ವೆಹಿಕಲ್ ಟೆಸ್ಟ್ ಡ್ರೈವ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡ್ಬೋದು. ಸ್ನೇಹಿತರೆ, ಹಾಗೆ ನೋಡ್ತಾ ಇದ್ರೆ ನೀವು ಆಟೋಮೆಟಿಕ್ ಗಾಡಿ, ಇಷ್ಟು ಆಟೋಮೆಟಿಕ್ ಗಾಡಿ ಇದೆ. ಸೆಲೆರಿಗೆ ಪರ್ಟಿಕ್ಯುಲರ್ ನೋಡ್ತಾ ಇದ್ರೆ ನೀವು ಶೋರೂಮ್ ಮೇಲೆ ಬಂದು ಮಾಡ್ತಾರೆ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ಸರ್ ಮತ್ತೊಂದು ಗಾಡಿ ಅಂದರೆ ನಮ್ಮ ಕಡೆ ಸ್ವಿಫ್ಟ್ ಇದೆ ಫ್ರೆಂಡ್ಸ್, ತುಂಬ ಡಿಮ್ಯಾಂಡ್ ಇರೋ ಗಾಡಿ. ಈ ಗಾಡಿ ಬಗ್ಗೆ ಹೇಳ್ಬೋದಾ ಸರ್? ರೆಡ್ ಅಂದ್ರೆ ಒಂಥರ ಎಲ್ಲರಿಗೂ ಇಷ್ಟ ಆಗಂತ ವೆಹಿಕಲ್. ಸೊ 2019 ಮಾಡಲು. ಇದು ಕೂಡ ಸಿಂಗಲ್ ಓನರ್ ಆಗಿರುತ್ತೆ. ಸೊ ಕಡಿಮೆ ಕಿಲೋಮೀಟರ್ ಓಡಿದೆ, 55,000 ಓಡಿದೆ, ಸಿಂಗಲ್ ಓನರ್. ಸೊ ಇದು ಕೂಡ ನಿಮ್ಗೆ ವ್ಯಾರಂಟಿ ಸಿಗುತ್ತೆ. ಮಾರುತಿ ಟ್ರೂ ವ್ಯಾಲ್ಯೂ ಕಡೆಯಿಂದ 6 ಮಂತ್ ವ್ಯಾರಂಟಿ ಇರುತ್ತೆ. ಸೊ ವೆಹಿಕಲ್ ಲುಕ್ ವೈಸ್ ನೋಡೋದಾದ್ರೆ ನಿಮ್ಗೆ ನೋಡಿ ಸ್ಟೈಲಿಶ್ ಇದು ಇದೆ. ನಿಮ್ಗೆ ಸ್ಪಾಯ್ಲರ್ ಎಲ್ಲ ಹಾಕಿದ್ದಾರೆ, ಮತ್ತೆ ಟೈಲ್ ಲ್ಯಾಂಪ್ ಸ್ಟೈಲಿಶ್ ಇದು ಹಾಕಿದ್ದಾರೆ. ಮತ್ತೆ ವೆಹಿಕಲ್ ನೋಡಿ ಕ್ರೋಮು ಮತ್ತೆ ರೈನ್ ವೈಸರ್, ಡೋರ್ ವೈಸರ್ ಎಲ್ಲ ಇದೆ. ಸೊ ಇದು ಕೂಡ ನಿಮಗೆ ಇನ್ಬಿಲ್ಟ್ ಚೆನ್ನಾಗಿದೆ. ಹಾಗಾದ್ರೆ ಪ್ರೈಸ್ ಏನು ಮಾಡ್ತಿದೆ ಸರ್ ಗಾಡಿ? ಸರ್ ಇದು 6,50,000 ಕೋಟೆಡ್ ಇದೆ. ಸೊ ನಿಮ್ಗೊಂದು 30 to 35,000 ನೆಗೋಷಿಯೇಟ್ ಆಗುತ್ತೆ ಸರ್. ಸರ್ ಹಾಗೆ ಇಂಟೀರಿಯರ್ ಬಗ್ಗೆ ಹೇಳಿ ಸರ್ ಗಾಡಿದು. ಇಂಟೀರಿಯರ್ ನೋಡಿ ಸರ್, ನಿಮಗೆ ಒಳಗಡೆ ಬ್ಲ್ಯಾಕ್ ಸೀಟ್ ಕವರ್ ಇದೆ. ಸೊ ಮ್ಯಾಟ್ ಕೂಡ ಇದೆ ನಿಮಗೆ. ಸೊ ಸ್ಟೇರಿಂಗ್ ನಿಮಗೆ ಪವರ್ ಸ್ಟೇರಿಂಗ್ ಆಗಿರುತ್ತೆ. ಸೊ ಇನ್ಬಿಲ್ಟ್ ನಿಮ್ಗೆ ಸಿಸ್ಟಮ್ ಎಲ್ಲ ಬಂದಿದೆ, AC, ಪವರ್ ಸ್ಟೇರಿಂಗ್ ಎಲ್ಲ ಇದೆ. ವೆಹಿಕಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್.
ಸೊ ನೀವು ಇಂಟೀರಿಯರ್ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ತುಂಬಾ ಸ್ನೇಹಿತರೆ ವೆರಿ ಗುಡ್ ಮೇಂಟೈನ್ ಗಾಡಿನೇ ಅಂತಲೇ ಹೇಳ್ಬೋದು. ಯಾವುದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಯಾವುದೂ ಇಲ್ಲ. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಯಾರಾದರೂ ನೋಡ್ತಾ ಇರೋ ಫ್ರೆಂಡ್ಸ್, ನೀವು ಶೋರೂಮಲ್ಲಿ ಬಂದು ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು. ಫ್ರೆಂಡ್ಸ್, ನೀವು ಮತ್ತೊಂದು ಗಾಡಿ ನೋಡ್ತಾ ಇದ್ದೀರಾ, ಯಾರಾದರೂ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವ್ಯಾಗನ್ ನೋಡ್ತಾ ಇರೋ ನಮ್ಗೆ ವ್ಯಾಗನ್ ಇದೆ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ ಸರ್? ಇದು CNG ವೆಹಿಕಲ್ ಇದು. ಹಾಂ ಸರ್, CNG ವೆಹಿಕಲ್ ವ್ಯಾಗನರ್ LXi CNG 1 ಲೀಟರ್ ಇಂಜಿನ್ ಇದು. 1 ಲೀಟರ್ ಇಂಜಿನ್ ಒಳ್ಳೆ ಮೈಲೇಜ್ ಕೊಡುತ್ತೆ ನಿಮಗೆ. ಇದು ಕೂಡ ಸಿಂಗಲ್ ಓನರ್, 72,000 ಓಡಿದೆ. ಓಕೆ ಸರ್. 5,50,000 ಪ್ರೈಸ್ ಇದೆ ಸರ್. 5,50,000 ಪ್ರೈಸ್ ಇದೆ. ನೆಗೋಷಿಯಬಲ್ ಆಗುತ್ತೆ ನಿಮಗೆ. 30,000 ಯೂಶುವಲ್ ಹೇಳ್ದಂಗೆ 20 ಆಗುತ್ತೆ. ಓಕೆ. ಸೊ ಅಡಿಷನಲ್ ಒಂದು 10,000 ಯುಗಾದಿ ಆಫರ್ ಅಂತ ಕೊಡ್ತಾ ಇದೀವಿ. ಓಕೆ. ಸೊ ಇನ್ಬಿಲ್ಟ್ ನೋಡೋದಾದ್ರೆ ನಿಮ್ಗೆ ಸೀಟ್ ಕವರ್ ಎಲ್ಲ ಇದೆ. ಓಕೆ ಸರ್. ವೆಹಿಕಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ. ಇದು ಕೂಡ ನಿಮಗೆ ವ್ಯಾರಂಟಿ ಸಿಗುತ್ತೆ ಮಾರುತಿ ಕಡೆಯಿಂದ. ಓಕೆ ಸರ್. ಲೋನ್ ಹೋಗಿದ್ರೆ ಲೋನ್ ಫೆಸಿಲಿಟೀಸ್ ಸಿಗುತ್ತೆ. ಲೋನ್ ಫೆಸಿಲಿಟೀಸ್ ಇದೆ. ಸಿಗುತ್ತೆ. ಮಾಡಲ್ ವೆಹಿಕಲ್ 2021 ಮಾಡಲ್ ಇದು. ಮತ್ತೊಂದು ವ್ಯಾಗನರ್ ನಮ್ಮ ಮುಂದೆ ಇದೆ ಸರ್. ಈ ಗಾಡಿ ಬಗ್ಗೆ ಇದು ಬಂದ್ಬಿಟ್ಟು ವ್ಯಾಗನರ್ ವೆಹಿಕಲ್. ವ್ಯಾಗನರ್ VXi ಆಪ್ಷನಲ್ 1.2 ಲೀಟರ್ ಸರ್. ಇವಾಗ ಬರ್ತಾರೆ ಅಂತ ವೆಹಿಕಲ್ ಫ್ರೆಶ್ ಆಗಿ ಬರ್ತಾರೆ ವೆಹಿಕಲ್ ಅಲ್ಲಿ ನಿಮಗೆ 1 ಲೀಟರ್ ಇಂಜಿನ್ ಮಾತ್ರ ಸಿಗುತ್ತೆ. 1.2 ಲೀಟರ್ ಬೇಕಂದ್ರೆ ನಿಮ್ಗೆ ZXi ವೇರಿಯಂಟ್ಗೆ ಹೋಗ್ಬೇಕಾಗತ್ತೆ. ಸೊ ಇದು ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ನೋಡಿ ಸರ್. ಈ ವೆಹಿಕಲ್ ಆಗೋದಾದ್ರೆ 2021 ಮಾಡಲು VXi ಆಪ್ಷನಲ್ 1.2 ಲೀಟರ್ ಆಗಿರೋದ್ರಿಂದ 27,000 ಓಡಿದೆ. ವೆಹಿಕಲ್ ಪ್ರೈಸ್ 6,15,000 ಇದೆ. ಸೊ ಈ ವೆಹಿಕಲ್ ಗೆ ಸ್ಪೆಷಲ್ ಆಗಿ ನಾನು ಆಫರ್ ಕೊಡ್ತಾ ಇದ್ದೀನಿ. ಅಂದ್ರೆ ಎಷ್ಟು ಸರ್? 6,80,000 ಗೆ ಫೈನಲೈಸ್ ಮಾಡಿ ಕೊಡ್ತಾ ಇದ್ದೀನಿ ನೋಡಿ. 6,80,000. ಎಸ್ ಸರ್. ಇನ್ಕ್ಲೂಡಿಂಗ್ ನಾವೇನ್ ಹೇಳಿದೀವಿ, ಸರ್ವಿಸ್ ನಮ್ಮ ಕಡೆಯಿಂದ ಎಲ್ಲ ಆಲ್ರೆಡಿ ಆಗಿರೋದ್ರಿಂದ ಸೊ ಸರ್ವಿಸ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇರಲ್ಲ. ತಗೊಂಡು ಫ್ಯೂಲ್ ಹಾಕೊಂಡು ವೆಹಿಕಲ್ ನ ರನ್ ಮಾಡ್ಕೋಬಹುದು ಅವರು. ಆಲ್ರೆಡಿ ಏನಾದ್ರು ಟ್ರೂ ಎಲ್ಸ್ ಕೂಡ ನಿಮ್ಗೆ ವ್ಯಾರಂಟಿ ಸಿಗುತ್ತೆ. ಇದು ವ್ಯಾರಂಟಿ ವೆಹಿಕಲ್ 1 ಇಯರ್ ವ್ಯಾರಂಟಿ, 3 ಫ್ರೀ ಸರ್ವಿಸಸ್ ಸಿಗುತ್ತೆ ಮಾರುತಿ ಟ್ರೂ ವ್ಯಾಲಿ ಕಡೆಯಿಂದ. ಸರ್ ವ್ಯಾಗನರ್ ಎಷ್ಟಿರ್ಬೋದು ಸರ್ ನಿಮ್ ಕಡೆ? ವ್ಯಾಗನರ್ ಇದೆ ಸರ್, ಒಂದು 15 to 20 ವೆಹಿಕಲ್ಸ್ ವ್ಯಾಗನರ್ ಇದೆ. ಸೊ ಲೋ ಪ್ರೈಸ್ ಇಂದಾನು ಇದೆ. ಸೊ ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇರೋಂತ ಕಸ್ಟಮರ್ಸ್ ಏನಾರ ಆದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ಸಿಗ್ತಾ ಇದೆ. ಸೊ ವ್ಯಾಗನರ್ 2011 ಮಾಡಲು, 10 ಮಾಡಲು, 13 ಮಾಡಲು ಅರೌಂಡ್ ಒಂದು 3.3 ಇಂದ 3.5 ಒಳಗಡೆ ನಿಮ್ಗೆ ವೆಹಿಕಲ್ ಸಿಗುತ್ತೆ. ಸೊ 17, 18 ಮಾಡಲು ಅವೈಲೇಬಲ್ ಇದೆ. ಸೊ ಅದು ಕೂಡ ಒಂದು 4.5 ಒಂದು 4.5 ಒಳಗಡೆ ನಿಮಗೆ ಸಿಗುತ್ತೆ ವೆಹಿಕಲ್. ಸೊ ಫ್ರೆಂಡ್ಸ್, ಇಷ್ಟು ಕಲೆಕ್ಷನ್, ತುಂಬಾ ಕಲೆಕ್ಷನ್ ಇದೆ ಅಂತ ಹೇಳ್ತಿದ್ರೆ. ಹಾಗೆ ಯಾರು ವ್ಯಾಗನರ್ ಪರ್ಟಿಕ್ಯುಲರ್ ನೋಡ್ತಾ ಇದ್ರೆ ನೀವು ಶೋರೂಮ್ ಮೇಲೆ ಬಂದು ನೋಡೋದ್ರಿಂದ ಒಂದು ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗೆ ನೀವು ನೋಡ್ತಾ ಇರೋದು ಫ್ರೆಂಡ್ಸ್, ಯಾರಾದರೂ ಸಡನ್ ಗಾಡಿ ನೋಡ್ತಾ ಇರೋದು ನಮ್ಮ ಕಡೆ ಮಾರುತಿ ಸುಜುಕಿ ಡಿಸೈರ್ ಇದೆ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? ಈ ಗಾಡಿ ಬಂದ್ಬಿಟ್ಟು ಡಿಸೈರ್ VXi 2024 ಮಾಡಲು. ಎಸ್ ಸರ್. ಸೊ ವೆಹಿಕಲ್ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ಮತ್ತೆ ಇದು 4 ಸಿಲಿಂಡರ್ ವೆಹಿಕಲ್. ಇವಾಗ ಲೇಟೆಸ್ಟ್ ಬರ್ತಾ ಇರೋ ವೆಹಿಕಲ್ 3 ಸಿಲಿಂಡರ್ ಆಗಿರೋದ್ರಿಂದ ಕೆಲವರು 4 ಸಿಲಿಂಡರ್ ವೆಹಿಕಲ್ ಬೇಕಂತ ನೋಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ ನಿಮ್ಗೆ 3 ಇಯರ್ಸ್ ವ್ಯಾರಂಟಿ ಇರುತ್ತೆ ಮಾರುತಿ ಕಡೆಯಿಂದ. 3 ವರ್ಷ ವ್ಯಾರಂಟಿ ಸಿಗುತ್ತೆ. ಸಿಂಗಲ್ ಓನರ್ 8,900 ಕಿಲೋಮೀಟರ್ ಓಡಿದೆ ನಿಮ್ಗೆ. ಓಕೆ. ಸೊ 8,923 ಕಿಲೋಮೀಟರ್ ಓಡಿದೆ. ಸೊ ವೆಹಿಕಲ್ ಪ್ರೈಸ್ 8,50,000 ಪ್ರೈಸ್ ಇಟ್ಟಿದ್ದೀವಿ. 8 lakhs. ಎಲ್ಲ ಆಕ್ಸೆಸರೀಸ್ ಫಿಟ್ಮೆಂಟ್ ಆಗಿದೆ ನಿಮಗೆ. ಏನು ಹಾಕ್ಸ್ಕೋಬೇಕಂತ ಏನಿಲ್ಲ. ಓಕೆ. ಆಲ್ ಇನ್ಕ್ಲೂಡಿಂಗ್ ಆಕ್ಸೆಸರೀಸ್ ಸೇರಿ ಹೇಳ್ತಾ ಇದೀವಿ. ಓಕೆ. ಮತ್ತೆ ಪ್ಲಸ್ ಇದಕ್ಕೂ ಕೂಡ ನಿಮಗೆ ಸರ್ವಿಸ್ ಆಗಿರುತ್ತೆ. ಮಾರುತಿ ಕಡೆಯಿಂದ ನಿಮಗೆ 3 ಇಯರ್ಸ್ ವ್ಯಾರಂಟಿ ಸಿಗುತ್ತೆ ಈ ವೆಹಿಕಲ್ ಗೆ. ಸರ್ ಲೋನ್ ಎಷ್ಟಾಗಬಹುದು ಸರ್? ಲೋನ್ ಲೋನ್ ಆಗುತ್ತೆ ಸರ್ ನಿಮಗೆ 80 to 90% ವರೆಗೂ. ಪ್ರೊಫೈಲ್ ಚೆನ್ನಾಗಿದ್ರೆ 90% ವರೆಗೂ ಮಾಡ್ಕೊಡೋಣ. ಸರ್ ಡೌನ್ ಪೇಮೆಂಟ್ ಏನು ಮಾಡಬೇಕಾಗುತ್ತೆ? ಡೌನ್ ಪೇಮೆಂಟ್ 1.5 ಲಕ್ಷ ಮಾಡಿದ್ರೆ ಸಾಕು. ಸೊ 1.5 ಲಕ್ಷ ನೀವು ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ. ಸೊ ಈ ಡಿಸೈರ್ ಗಾಡಿ ನಿಮ್ದು. ಹಾಗೆ ಒಂದು ಲೋ ಸಿಗ್ಮೆಂಟ್ ಅಲ್ಲಿ ಗಾಡಿಗಳು ನೋಡ್ತಾ ಇದ್ರೆ ನಮ್ಮ ಕಡೆ ಆಲ್ಟೋ ಕಲೆಕ್ಷನ್ ತುಂಬಾನೇ ಇದೆ ಸರ್. ಈ ಆಲ್ಟೋ ಬಗ್ಗೆ ಸ್ವಲ್ಪ ಡೀಟೇಲ್ ಹೇಳ್ತೀರಾ? ಇದು ಆಲ್ಟೋ VXi 2017 ಮಾಡಲು, ಸಿಂಗಲ್ ಓನರ್ ಇದು. 23,715 ಕಿಲೋಮೀಟರ್ ಓಡಿದೆ. ಓಕೆ. ಸೊ ವೆಹಿಕಲ್ ಪ್ರೈಸ್ 3,25,000 ಇಟ್ಟಿದೀವಿ. ಸೊ ಇದು ಕೂಡ ನಿಮ್ಗೆ ನೆಗೋಷಿಯೇಟ್ ಆಗುತ್ತೆ. 20 to 25,000 ನೆಗೋಷಿಯಬಲ್ ಇರುತ್ತೆ. ಓಕೆ. ಸೊ ಇನ್ಸ್ಪೆಕ್ಟೆಡ್ ವೆಹಿಕಲ್. ಸೊ ಎಲ್ಲ ಇಂಜಿನ್ ಎಲ್ಲ ಚೆಕಪ್ ಆಗಿ ಬಂದಿರುತ್ತೆ. ಸೊ ವೆಹಿಕಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ. ಬಂದು ನೀವು ವೆಹಿಕಲ್ ಒಂದ್ಸರಿ ಟೆಸ್ಟ್ ಡ್ರೈವ್ ಮಾಡಿ ಫೈನಲೈಸ್ ಮಾಡಬಹುದು. ಫೈನಲ್ ಟು ಫೈನಲ್ ಏನು ರೇಟ್ ಮಾಡ್ತೀರಾ ಸರ್ ಆಲ್ಟೋಗೆ? ಸರ್ ಒಂದು 25,000 ಕಡಿಮೆ ಆಗುತ್ತೆ ಸರ್. ಒಂದು 25,000 ಒಂದು ನೋಡೋಣ, ಬರಲಿ ನೋಡೋಣ. ಇನ್ನೊಂದು ಹೇಳಿರೋ ಹಾಗೆ ನಾವು ಮಾತು ಉಳಿಸ್ಕೋಬೇಕು. 20,000. ಹಾಗೆ ಫ್ರೆಂಡ್ಸ್, ಮತ್ತೊಂದು ಗಾಡಿ ನಮ್ಮ ಆಲ್ಟೋ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳ್ಬೋದಾ? ಆಲ್ಟೋ 800 LXi 2018 ಮಾಡಲು. ಖಾಲಿ ಬರೀ 20,000 ನೋಡಿದೆ. ಸೊ ಇದಕ್ಕೂ 6 ಮಂತ್ ವ್ಯಾರಂಟಿ ಮಾರುತಿ ಟ್ರೂ ವ್ಯಾಲಿ ಕಡೆಯಿಂದ ಕೊಡ್ತೀವಿ. ಓಕೆ ಸರ್. ಸೊ ಆಲ್ರೆಡಿ ಸರ್ವಿಸ್ ಆಗಿರೋದ್ರಿಂದ ವೆಹಿಕಲ್ ವೆಲ್ ಮೇಂಟೈನ್ ಇದೆ. ಸೊ ಸರ್ಟಿಫೈಡ್ ಆಗಿರೋದ್ರಿಂದ ಯಾವ್ದು ಯೋಚನೆ ಇಲ್ಲ ನಿಮ್ಗೆ. ಸೊ ವೆಹಿಕಲ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಇರುತ್ತೆ ಈ ವೆಹಿಕಲ್ ಕೂಡ. ಕಂಪ್ಲೀಟ್ ಹಿಸ್ಟ್ರಿ. ಖಂಡಿತವಾಗ್ಲೂ ಚೆನ್ನಾಗಿದೆ ಗಾಡಿ. ವೆಲ್ ಮೇಂಟೈನ್ ಮಾಡಿದ್ದಾರೆ. ಓಕೆ ಸರ್. ಸೊ ವೆಹಿಕಲ್ ಲುಕ್ ವೈಸ್ ನೋಡಕ್ ಹೋದ್ರೆ ನಿಮ್ಗೆ ತುಂಬಾ ಚೆನ್ನಾಗಿದೆ.
ನೋಡೋದ್ರಿಂದ ನೀವು ನೋಡ್ತಾ ಇದ್ರಲ್ಲ ಔಟ್ಲುಕ್ ಅಂತೂ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗೆ ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಇಂಟೀರಿಯರ್ ವೈಸ್ ನೋಡೋದಾದರೆ ಇಂಟೀರಿಯರ್ ಕೂಡ ಆಟೋಮೆಟಿಕ್ ನೀವು ನೋಡ್ತಾ ಇರ್ಬೋದು. ಸೌಂಡ್ ಸಿಸ್ಟಮ್ ಆಗಲಿ ಮತ್ತು ಮ್ಯೂಸಿಕ್ ಸಿಸ್ಟಮ್ ಆಗಲಿ ಕಂಪ್ನಿ ವೈಸ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಕಂಪ್ಲೀಟ್ ಇನ್ಸ್ಟೈಲ್ ಮಾಡೋ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸರ್ ಏನು ಪ್ರೈಸ್ ಮಾಡ್ತಾ ಇದ್ದಾರೆ ಗಾಡಿಗೆ? ಸರ್ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 3,60,000 ಇದೆ. ಹಾಂ ಹಾಂ. ಒಂದು 20 to 30,000 30ವರೆಗೂ ನಿಮಗೆ ನೆಗೋಷಿಯೇಟ್ ಆಗುತ್ತೆ. ಸರ್ ಇದು ಗಾಡಿಗೆ ಲೋನ್ ಆಗ್ಬೋದಾ? ಖಂಡಿತವಾಗ್ಲೂ ಆಗುತ್ತೆ ಸರ್. ಸೊ ಸ್ನೇಹಿತರೆ, ಎಲ್ಲ ಗಾಡಿಗೆ vehicle ಲೋನ್ ಆಗುತ್ತೆ, ಮಾಡ್ಕೊಳ್ಬೋದು. ಎಲ್ಲ ಗಾಡಿಗೂ ಲೋನ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಯುಗಾದಿ ಆಫರ್ ಒಳ್ಳೆ ಪ್ರೈಸ್ ಮಾಡ್ಕೊಡೋಣ. ಬರಲಿ ಕಸ್ಟಮರ್, ನೀವು ಬನ್ನಿ. ಫಸ್ಟ್ ಗಾಡಿ ನಿಮ್ಗೆ ಇಷ್ಟ ಆಗ್ಲಿ, ಬಂದು ನೋಡಿದಾಗೆ ನಿಮ್ಗೆ ಅದ್ರದ್ದು ಗೊತ್ತಾಗೋದು. ನಿಮ್ಗೆ ಓಕೆ, ಗಾಡಿ ಒಂದು ಟೆಸ್ಟ್ ಡ್ರೈವ್ ಮಾಡಿದ್ಮೇಲೆ ಅದ್ರ ಬಗ್ಗೆ ಆ ವೆಹಿಕಲ್ ಹೇಗಿದೆ ಅಂತ ನಿಮ್ಗೆ ಕ್ವಾಲಿಟಿ ಗೊತ್ತಾಗೋದು. ಸೊ ಓಕೆ ಆದ್ರೆ ನಾವು ಒಂದು ಬೆಸ್ಟ್ ಆಲ್ಟೋ K10 ಸರ್. ಇದು ಸಿಂಗಲ್ ಓನರ್ ಆಲ್ಟೋ K10 VXI ಪೆಟ್ರೋಲ್ ವೇರಿಯಂಟ್ ಬರುತ್ತೆ. 2015 ಮಾಡಲು 45,000 ಓಡಿದೆ ಗಾಡಿ. 45,000 ಇನ್ಸ್ಪೆಕ್ಟೆಡ್ ವೆಹಿಕಲ್ ಇದು ಕೂಡ. ಸೊ ನಾನು ಪ್ರೀವಿಯಸ್ ಹೇಳ್ದ ಹಾಗೆ ಈ ಗಾಡಿ ಕೂಡ ಎಲ್ಲ ಕ್ವಾಲಿಟಿ ಚೆಕ್ ಆಗೇ ಬಂದಿರುತ್ತೆ. ಓಕೆ, ಸೊ ವೆಲ್ ಮೇಂಟೈನ್ಡ್ ಗಾಡಿ. ಸೊ ಇದಕ್ಕೂ ಕೂಡ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ. ಸರ್ ಲೋನ್ ಆಗ್ಬೋದು ಸರ್? ಲೋನ್ ಆಗುತ್ತೆ, ಈ ಗಾಡಿಗೂ ಕೂಡ ಲೋನ್ ಮಾಡ್ಕೊಡ್ಬೋದು. ಸೊ ಎಷ್ಟು ಪರ್ಸೆಂಟ್ ಲೋನ್ ಆಗ್ಬೋದು ಸರ್? ಎಷ್ಟು ಲೋನ್ ಆಗ್ಬೋದು ಇದಕ್ಕೆ? ಸೊ ಅರೌಂಡ್ ಒಂದು 7 ಲಕ್ಷ 2.25 ಲಕ್ಷದವರೆಗೂ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ 2.5ವರೆಗೂ ಮಾಡ್ಬೋದು. ಸೊ ಇಷ್ಟು ಆಲ್ಟೋ ಗಾಡಿಗಳಿಗೆ ಡೌನ್ ಪೇಮೆಂಟ್ ಏನು ಮಾಡಬೇಕಾಗುತ್ತೆ? ಡೌನ್ ಪೇಮೆಂಟ್ 1.25 ಲಕ್ಷ ಮಾಡಿದ್ರೆ ಸಾಕು. 1.25 ಲಕ್ಷ ಮಾಡಿದ್ರೆ ಫ್ರೆಂಡ್ ರಿಮೈನಿಂಗ್ ಲೋನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಯಾರಾದರೂ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಒಂದು ಮಾತಾಡೋದ್ರಿಂದ ಒಂದು ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ ಅಂತ ನಾವು ಹೇಳ್ಬೋದು ಅಲ್ವಾ ಸರ್? ಖಂಡಿತವಾಗ್ಲೂ. ಹಾಗೆ ಮತ್ತೊಂದು ನಮ್ಗೆ ಮುಂದೆ ಒಂದು ಆಲ್ಟೋ ಇದೆ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್? ಇದು ಆಲ್ಟೋ K10 1000 cc ವೆಹಿಕಲ್. ಸರ್ K series ಇಂಜಿನ್ ಬರುತ್ತೆ. ಆಲ್ಟೋ K10 ಅಲ್ಲೆಲ್ಲ ಇಂಜಿನ್ ಬಂದು K series ಇಂಜಿನ್ ಬರೋದ್ರಿಂದ ಸೊ ಮೋರ್ ಫ್ಯೂಲ್ ಎಫಿಷಿಯನ್ಸಿ ಮತ್ತೆ ವೆಹಿಕಲ್ ಇಂಜಿನ್ ತುಂಬಾ ಲೈಫ್ ಬರುತ್ತೆ. ಓಕೆ. ಸೊ K series ಇಂಜಿನ್ಗಳು. ಸರ್ ಸೊ ಇದರಲ್ಲಿ ನಿಮಗೆ 2015 ಮಾಡಲು 85,000 ಕಿಲೋಮೀಟರ್ ಓಡಿದೆ. ವೆಹಿಕಲ್ ಪ್ರೈಸ್ 3,15,000 ಇಟ್ಟಿದ್ದೀವಿ. ಸೊ ಇದು ಕೂಡ ನೆಗೋಷಿಯಬಲ್ ಇರುತ್ತೆ ನಿಮಗೆ. ವೆಹಿಕಲ್ ಬಂದು ನೀವು ಟೆಸ್ಟ್ ಡ್ರೈವ್ ಮಾಡಿ ಅಂತಾನೆ ನಾನು ಹೇಳ್ತೀನಿ. ಯಾವುದೇ ಆಗಲಿ ವೆಹಿಕಲ್ ಬಂದು ನೀವು ಓಡಿಸೋದ್ರಲ್ಲಿ ಆಲ್ಟೋ K10 2015 ಮಾಡಲು 54,000 ಓಡಿದೆ. ಓಕೆ. ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 3,25,000 ಇದೆ. ಓಕೆ ಸರ್. ಇದು ಇನ್ಸ್ಪೆಕ್ಟೆಡ್ ವೆಹಿಕಲ್. ಇದು ಎಲ್ಲ ಚೆಕಪ್ ಆಗಿರುತ್ತೆ. ಓಕೆ. ಕ್ವಾಲಿಟಿ ವೈಸ್ ಎಲ್ಲ ಚೆಕ್ ಆಗಿರುತ್ತೆ. ಈ ಗಾಡಿಗೂ ಲೋನ್ ಕೂಡ ಲೋನ್ ಫೆಸಿಲಿಟೀಸ್ ಇದೆ. ಓಕೆ. ವೆಹಿಕಲ್ ಕಂಡೀಷನ್ ಬೇಕಾದ್ರೆ ನೋಡ್ಬೋದು ನೀವು. ಇಂಟೀರಿಯರ್ ಎಲ್ಲ ನೋಡ್ದಂಗೆ ನಿಮ್ಗೆಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ. ಸೀಟ್ ಕವರ್ ಎಲ್ಲ ಇನ್ಬಿಲ್ಟ್ ಇರೋದ್ರಿಂದ ಸೊ ವೆಹಿಕಲ್ ಸರ್ ಓಮಿನಿ ಅಂದ್ರೆ ತುಂಬಾ ಇಷ್ಟಪಡೋಂತ ವೆಹಿಕಲ್. ತುಂಬಾ ಮಾರ್ಕೆಟ್ ಅಲ್ಲಿ ತುಂಬಾ ಫಾಸ್ಟ್ ಮೂವಿಂಗ್ ಅಲ್ಲಿ ಇರೋಂತ ವೆಹಿಕಲ್. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳಕ್. ಸಿಂಗಲ್ ಓನರ್ ಇದೆ. 64,000 ಓಡಿದೆ. 2009 ಮಾಡಲು 10 ಮಾಡಲು ಮತ್ತೆ 2017 ಮಾಡಲು 2018 ಮಾಡಲು ನಮ್ಮಲ್ಲೇ ಇರೋಂತ ಇವಾಗ ಅಟ್ ಪ್ರೆಸೆಂಟ್ ಸ್ಟಾಕ್. ನೋಡ್ತಾ ಇರೋದು ಫ್ರೆಂಡ್ ತುಂಬಾನೇ ಲೆದರ್ ಸೀಟ್ ಇದೆ ಮತ್ತೆ ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು ಸರ್. ಅದರ ಏನು ರೈಟ್ ಮಾಡ್ತಾ ಇದೆ ಸರ್ ಗಾಡಿ? ಸರ್ 7,05,000 ಇದೆ. 7,05,000. ಹೌದು. ಈ ವೆಹಿಕಲ್ ನಾನು ಹೇಳ್ದಂಗೆ 30,000 ಕಡಿಮೆ ಆಗಲ್ಲ. ಯಾಕಂದ್ರೆ ಇವೆಲ್ಲ ಕಡಿಮೆ ವೆಹಿಕಲ್ ಕಡಿಮೆ ಪ್ರೈಸಲ್ಲಿ ನಾವು ಎತ್ಕೊಂಡಿರೋದ್ರಿಂದ ಸೊ ಪ್ರೈಸ್ ಅಲ್ಲಿ ಜಾಸ್ತಿ ಯೂಸ್ ನೆಗೋಷಿಯೇಷನ್ ಇರಲ್ಲ. ಸ್ಟ್ರೈಟ್ಲಿ 10 to 15,000 ಇರುತ್ತೆ. ಓಕೆ. ಸೊ ಇದರಲ್ಲಿ ಒಂದು 15,000 ಇದು 2018 ಮಾಡಲ್ ಆಗಿದೆ. ಸೊ ಇದು ಸೆಕೆಂಡ್ ಓನರ್. ಓಕೆ. ಸೊ ಇದಕ್ಕೂ ಕೂಡ ನಿಮಗೆ ವ್ಯಾರಂಟಿ ಸಿಗುತ್ತೆ. ಮಾರುತಿ ಟ್ರೂ ವ್ಯಾಲಿ ಕಡೆಯಿಂದ ಸರ್ಟಿಫೈಡ್ ಆಗಿರೋಂಥ ವೆಹಿಕಲ್. ಸೊ ನಮ್ಮ ಕಡೆಯಿಂದ ಆಲ್ರೆಡಿ ಸರ್ವಿಸ್ ಆಗಿರೋದ್ರಿಂದ ವೆಹಿಕಲ್ ಚೆನ್ನಾಗಿದೆ. ಮತ್ತೆ 8 ಸೀಟರ್ ಇದು. ಓಕೆ ಸರ್. ಕಸ್ಟಮರ್ ಸರ್ 8 ಸೀಟರ್ ಆಗಿರೋದ್ರಿಂದ ಸೆಕೆಂಡ್ ಓನರ್ 3,35,000 ನೆಗೋಷಿಯಬಲ್. ಸರ್ ಇನ್ಶೂರೆನ್ಸ್ ಎಲ್ಲ ಇರುತ್ತೆ ಇದಕ್ಕೆ? ಎಲ್ಲ ರನ್ನಿಂಗ್ ಇರುತ್ತೆ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ? ಹೌದು ಖಂಡಿತ. ಸೊ ಏನು ಪ್ರೈಸ್ ಕೂಡ ನಿಮಗೆ ಲೋನ್ ಫೆಸಿಲಿಟೀಸ್ ಇದೆ. ಸೊ ಎಷ್ಟಾಗುತ್ತೆ ಸರ್ ಲೋನ್ ಇದಕ್ಕೆ ಗಾಡಿಗೆ? ಲೋನ್ ಆಗುತ್ತೆ ಸರ್ ಅರೌಂಡ್ ಒಂದು 2.5 ಲಕ್ಷದವರೆಗೂ ಲೋನ್ ಆಗುತ್ತೆ. 2.5 ಲಕ್ಷಕ್ಕೆ ಪ್ರೈಸ್ ಏನು ಮಾಡ್ತಿದ್ದೀರಾ ಸರ್ ಗಾಡಿ? ಸೊ 3.35 ಇದೆ ಪ್ರೈಸ್. ಸೊ ಒಂದು 25,000 ಸರ್. ಎರ್ಟಿಗಾ ಇದು ಮಾರುತಿ ಸರ್ಟಿಫೈಡ್ ವೆಹಿಕಲ್. 2020 ಮಾಡಲು ಸಿಂಗಲ್ ಓನರ್. ಸೊ 42,000 ಕಿಲೋಮೀಟರ್ ಓಡಿದೆ. ಸೊ 4.8 ಇಂಜಿನ್ ರೇಟಿಂಗ್ ಕೂಡ ಇದೆ. ಇದು ಸರ್ಟಿಫೈಡ್ ವೆಹಿಕಲ್ ಆಗಿರೋದ್ರಿಂದ ಆಲ್ರೆಡಿ ಸರ್ವಿಸ್ ಆಗಿದೆ. ಈ ಗಾಡಿ ಸ್ಪೆಷಲ್ ಆಗಿ ಅಂದ್ರೆ ಇದು ಫುಲ್ಲಿ ಲೋಡೆಡ್ ಗಾಡಿ. ZXi ಪ್ಲಸ್ ಎಲ್ಲ ಇನ್ಬಿಲ್ಟೇ ಬಂದಿರುತ್ತೆ ನಿಮ್ಗೆ ಆಲ್ ಫೀಚರ್ಸ್. ಸೊ ಫುಲ್ ಸ್ಟಾರ್ಟ್ ಬಟನ್ ಆಗ್ಬೋದು, ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಮತ್ತೆ ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ, ಒಳಗಡೆ ಇನ್ಬಿಲ್ಟ್ ಸೀಟ್ ಕವರ್. ಸೊ ಎಲ್ಲ ಇನ್ಬಿಲ್ಟ್ ನಿಮ್ಗೆ ಮಾರುತಿ ಕಡೆಯಿಂದ ಬಂದಿರೋದ್ರಿಂದ ಸೊ ವೆಹಿಕಲ್ ಅಲ್ಲಿ ಹಾಕ್ಸ್ಕೊಳ್ಳೋ ಅಂತ ನೆಸೆಸಿಟಿ ಯಾವುದು ಇರಲ್ಲ. ಆಲ್ರೆಡಿ ಎಲ್ಲ ಫುಲ್ಲಿ ಲೋಡೆಡ್ ಗಾಡಿ ಇದು. ಎಲ್ಲ ಇನ್ಬಿಲ್ಟ್ ಬಂದಿದೆ. ಮತ್ತೆ ನೋಡಿ ನಿಮ್ಗೆ ಸ್ಟೈಲಿಶ್ ಮ್ಯಾಗ್ ವೀಲ್ ಇರೋದ್ರಿಂದ ಸ್ಪೋರ್ಟಿ ಲುಕ್ ಕೊಡುತ್ತೆ. ಗಾಡಿ ಇದು ಬಂದ್ಬಿಟ್ಟು 2020 ಮಾಡಲ್ ಆಗಿರೋದ್ರಿಂದ ಯುಗಾದಿ ಆಫರ್ ಅಂತ ಸ್ಟ್ರೈಟ್ ಆಗಿ ಮ್ಯಾನೇಜ್ಮೆಂಟ್ ಒಂದು
ಬೆಸ್ಟ್ ಆಫರ್ ಕೊಟ್ಟಿದ್ದಾರೆ ಇದಕ್ಕೆ. ಏನ್ ಸರ್? ಸೊ ಯಾವ ವೆಹಿಕಲ್ ಅಲ್ಲೂ ಈ ತರ ನಿಮ್ಗೆ ಆಫರ್ ಸಿಗಲ್ಲ. ಓಕೆ. ಸೊ 11 ಲ್ಯಾಕ್ ಪ್ರೈಸ್ ಇಟ್ಟಿದ್ದಾರೆ. ಆಹಾ. ಸೊ 60,000 ಸ್ಟ್ರೈಟ್ಲಿ ನಾನು ಓಪನ್ ಆಫರ್ ಕೊಡ್ತಾ ಇದ್ದೀನಿ ಈ ವೆಹಿಕಲ್. 7 ಸೀಟರ್ ವೆಹಿಕಲ್ ಅಂದ್ರೆ ಒಂದು ಲೋ ಬಜೆಟ್ ಅಲ್ಲಿ ಒಳ್ಳೆ ಗುಡ್ ವೆಹಿಕಲ್, ಮತ್ತೆ 7 ಸೀಟರ್ ವೆಹಿಕಲ್ ಅಂದ್ರೆ ನಮ್ಮ ಎರ್ಟಿಗಾ ಅಂತ ಒಂದು ಲಕ್ಸುರಿ ಬಜೆಟ್ ಅಲ್ಲಿ ಗಾಡಿಗಳು ನೋಡ್ತಾ ಇದ್ರೆ ನೀವು ನೋಡ್ತಾ ಇರ್ಬೋದು, ತುಂಬಾ ಗಾಡಿ ಕಲೆಕ್ಷನ್, ಲಕ್ಸುರಿ ಕಲೆಕ್ಷನ್ ಇದೆ ಸರ್. ಹೇಳಿ ಸರ್. ಕೆಲವು ಕಸ್ಟಮರ್ SUV ಟೈಪ್ ಅಲ್ಲಿ ನೋಡ್ತಾ ಇರ್ತಾರೆ, ಹೈ ಬಜೆಟ್ ವೆಹಿಕಲ್, ಸ್ಮಾರ್ಟ್ ಹೈಬ್ರಿಡ್ ಈ ತರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದಾವೆ ವೆಹಿಕಲ್ಸ್. ಸರ್ ನೋಡಿ ZXi ಟಾಪ್ ಅಂಡ್ ವೇರಿಯಂಟ್ 1.5 ಲೀಟರ್ ಇಂಜಿನ್ ಸ್ಮಾರ್ಟ್ ಹೈಬ್ರಿಡ್ ಇದು. ಓಕೆ ಸರ್. 2022 ಮಾಡಲ್ ZXi ಆಪ್ಷನಲ್. ಸರ್. ಸೊ 62,000 ಕಿಲೋಮೀಟರ್ ಓಡಿದೆ. ಸೊ 10,60,000 ನೆಗೋಷಿಯಬಲ್ ಇದೆ ಗಾಡಿ. 10,60,000 ನೆಗೋಷಿಯಬಲ್ ಸರ್. ಹಾಗೆ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಇಂಟೀರಿಯರ್ ಎಲ್ಲ ಇನ್ಬಿಲ್ಟ್ ಬಂದಿರುತ್ತೆ ನಿಮ್ಗೆ. ಫುಲ್ ಸ್ಟಾರ್ಟ್ ಬಟನ್ ಹೇಳ್ದಂಗೆ, ಮತ್ತೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮತ್ತೆ ABS ಎಲ್ಲ ಇನ್ಬಿಲ್ಟೇ ಬಂದಿರುತ್ತೆ ಗಾಡಿಲಿ. ಮತ್ತೆ ಸೀಟ್ ಕವರ್ ಕೂಡ ಲೆದರ್ ಇದೆ, ಇನ್ಬಿಲ್ಟೇ ಇರೋದ್ರಿಂದ ಲೆದರ್ ಸೀಟ್ ಕವರ್ ಆಗಿರೋದ್ರಿಂದ ತುಂಬಾ ಲುಕ್ ಕೊಡುತ್ತೆ ವೆಹಿಕಲ್. ಕೂಡ ನಿಮಗೆ 2020-21 ಮಾಡಲು VXi, ಇದರಲ್ಲಿ ಸ್ಮಾರ್ಟ್ ಹೈಬ್ರಿಡ್ ಬರಲ್ಲ, ನಾರ್ಮಲ್ ಇರುತ್ತೆ. ಸೊ ಇದು ಪೆಟ್ರೋಲ್ ವೇರಿಯಂಟ್, 35,000 ಓಡಿದೆ, ಸಿಂಗಲ್ ಓನರ್. 9,40,000 ಇದೆ. ಇದು ಕೂಡ ನೆಗೋಷಿಯೇಟ್ ಆಗುತ್ತೆ. ಮತ್ತೆ ನಿಮಗೆ ಇದಕ್ಕೂ ಮಾರುತಿ ಕಡೆಯಿಂದ ಸರ್ಟಿಫೈಡ್ ಆಗಿರೋದ್ರಿಂದ ವ್ಯಾರಂಟಿ ಕೂಡ ಅವೈಲೇಬಲ್ ಇರುತ್ತೆ. ಸೊ ವಾರಂಟಿ ಇದಕ್ಕೂ ಸಿಗುತ್ತೆ ಸರ್. 3 ಫ್ರೀ ಸರ್ವಿಸಸ್ ಇರುತ್ತೆ. ಸೊ ಇವೆಲ್ಲ ಪ್ಯಾನ್ ಇಂಡಿಯಾ ಇರುತ್ತೆ. ಸೊ ನಾವು RNS ಕೊಡೋದಂತಲ್ಲ, ಮಾರುತಿ ಟ್ರೂ ವ್ಯಾಲ್ಯೂ ಕಡೆಯಿಂದ ನಿಮಗೆ ಈ ವ್ಯಾರಂಟಿ ಫೆಸಿಲಿಟೀಸ್ ಇರುತ್ತೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ ಅಂತಾನೆ ಹೇಳ್ಬೋದು. ಅದು ಏನಾಗಿದೆ ಸರ್ ಪ್ರೈಸ್ ಗಾಡಿಗೆ? 9,40,000 ನೆಗೋಷಿಯಬಲ್ ಇದೆ ಸರ್. ಇದಕ್ಕೂ ಕೂಡ ಲೋನ್ ಫೆಸಿಲಿಟೀಸ್ ಇರುತ್ತೆ, ಖಂಡಿತವಾಗ್ಲೂ ಮಾಡ್ಕೊಡೋಣ. ಸೊ ನಿಮ್ಮಲ್ಲಿ ಎಲ್ಲ ಗಾಡಿಗಳಿಗೂ ಲೋನ್ ಹೌದೌದು ಲೋನ್ ಅವೈಲಬಿಲಿಟಿ ಇದೆ. ಸೊ ಮತ್ತೆ ನಮ್ಮ ಮುಂದೆ ಇನ್ನೊಂದು ಗಾಡಿ ಇದೆ ಸರ್, ಈ ಗಾಡಿ ಬಗ್ಗೆ ಹೇಳ್ಬೋದಾ? ಇದು ಬಂದ್ಬಿಟ್ಟು ಇದು ಟಾಪ್ ಅಂಡ್ ವೇರಿಯಂಟ್ ZXi ಆಪ್ಷನಲ್. ಇದು ಸ್ಮಾರ್ಟ್ ಹೈಬ್ರಿಡ್ ಬರುತ್ತೆ. 2023 ಮಾಡಲು ಪೆಟ್ರೋಲ್ ವೇರಿಯಂಟ್, 42,000 ಓಡಿದೆ. ವೆಹಿಕಲ್ ಪ್ರೈಸ್ 11.5 ಲಕ್ಷ ಇದೆ. ಓಕೆ ಸರ್. ಸೊ ಇದು ಕೂಡ ನೆಗೋಷಿಯಬಲ್ ಇರುತ್ತೆ ನಿಮ್ಗೆ. ಸೊ ಕಂಪ್ನಿ ಕಡೆಯಿಂದ ವ್ಯಾರಂಟಿ ಕೂಡ ಇರುತ್ತೆ ಇದಕ್ಕೆ. ಕಂಪ್ನಿ ಕೂಡ ವ್ಯಾರಂಟಿ ಇದೆ. ಹೌದು. ಓಕೆ ಓಕೆ ಸರ್. ಹಾಗೆ ನೀವು ನೋಡ್ತಾ ಖಂಡಿತವಾಗ್ಲೂ 2 ವರ್ಷ ವ್ಯಾರಂಟಿ ಬರುತ್ತೆ ಇದಕ್ಕೆ. ಓಕೆ. ಅಲೋಯಿಲ್ ಇದೆ, ಮತ್ತೆ ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಎಲ್ಲ ಇನ್ಬಿಲ್ಟ್ ಬಂದ್ಬಿಟ್ಟಿರುತ್ತೆ. ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ನೋಡಿ, ನೀವು ನೋಡ್ತಾ ಇದ್ದಂಗೆ ವೆಹಿಕಲ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ. ಹೌದು ಸರ್. ಸೊ ಎಕ್ಸ್ಟ್ರಾ ಅಡಿಷನಲ್ ಆಕ್ಸೆಸರೀಸ್ ಫಿಟ್ಮೆಂಟ್ ಮಾಡಿರೋದ್ರಿಂದ ವೆಹಿಕಲ್ ಲುಕ್ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಎಸ್ ಸರ್, ಕರೆಕ್ಟ್. ಸೊ ಹೈ ಬಜೆಟ್ ಅಲ್ಲಿ ನೋಡೋರಿಗೆ, ಮತ್ತೆ ಹೈ ಬಜೆಟ್ ಅಂದ್ರೆ ಒಂದು ಒಳ್ಳೆ ಗುಡ್ ವೆಹಿಕಲ್, ಗುಡ್ ಕಂಡೀಷನ್ ವೆಹಿಕಲ್ ನೋಡೋಂಥವ್ರಿಗೆ ತುಂಬಾ ಚೆನ್ನಾಗಿದೆ ವೆಹಿಕಲ್. ಸೊ ರನ್ ಮಾಡ್ಲಿಕ್ಕೂ ಕೂಡ ನಿಮಗೆ ತುಂಬಾ ಕ್ರೇಜಿ ಆಗಿರುತ್ತೆ ರೋಡಲ್ಲಿ ನಿಮಗೆ. ಓಕೆ. ಸೊ ಏನು ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? 11.5 ಲಕ್ಷ ಇದೆ. ಸೊ ಆಲ್ಮೋಸ್ಟ್ ಆಲ್ ಇನ್ಕ್ಲೂಡಿಂಗ್ ಎಲ್ಲ. ಮತ್ತೊಂದು ಗಾಡಿ ಇದೆ, ವೈಟ್ ಕಲರ್ ಗಾಡಿ ಸರ್. ಈ ಗಾಡಿ ಬಗ್ಗೆ ಹೇಳ್ಬೋದಾ? ಇದು ಕೆಲವು ಕಸ್ಟಮರ್ಗೆ ಪರ್ಟಿಕ್ಯುಲರ್ ಡೀಸೆಲ್ ಬೇಕು ಅಂತ ಕೇಳಂತ ಕಸ್ಟಮರ್ಗೆ ತುಂಬಾ ಚೆನ್ನಾಗಿರೋಂತ ವೆಹಿಕಲ್ ಸಿಗ್ತಾ ಇದೆ. ಡೀಸೆಲ್ ವೇರಿಯಂಟ್ ಇದು VDI ಆಪ್ಷನಲ್ ವೆಹಿಕಲ್. 2019 and 20 ರಿಜಿಸ್ಟ್ರೇಷನ್, 2019 ಮೇಕ್, 20 ರಿಜಿಸ್ಟ್ರೇಷನ್. ಇದು ಕೂಡ ಸರ್ಟಿಫೈಡ್ ಆಗಿರೋಂಥ ವೆಹಿಕಲ್. 6 ಮಂತ್ ವ್ಯಾರಂಟಿ ಸಿಗುತ್ತೆ, 3 ಸರ್ವಿಸ್ ಫ್ರೀ ಸಿಗುತ್ತೆ. ಆಲ್ರೆಡಿ ಸರ್ವಿಸ್ ಆಗಿರೋದ್ರಿಂದ ವೆಹಿಕಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ. ಇದು ಕೂಡ ನಿಮಗೆ ಸರ್ವಿಸ್ ಹಿಸ್ಟ್ರಿ ಇರೋದ್ರಿಂದ ನೋಡಬಹುದು ಸರ್. ಆಫ್ಟರ್ ಮಾರ್ಕೆಟ್ ಅಲೋಯಿಲ್ ಇದೆ ಇದಕ್ಕೆ? ಹೌದು ಹೌದು ಹೌದು. ಆಫ್ಟರ್ ಮಾರ್ಕೆಟ್ ಅಲೋಯಿಲ್ ಇದೆ. ಅಲೋಯಿಲ್ ಎಲ್ಲ ಹಾಕ್ಸಿದ್ದಾರೆ, ಕಸ್ಟಮರ್ ಕಡೆಯಿಂದಾನೆ ಹಾಕ್ಸ್ಕೊಂಡಿದ್ದಾರೆ. VDI ಬರಲ್ಲ, ಬಟ್ ಎಲ್ಲ ಅಡಿಷನಲ್ ಆಕ್ಸೆಸರೀಸ್ ಹಾಕ್ಸಿರೋದ್ರಿಂದ ವೆಹಿಕಲ್ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ. ಸೊ ಹಾಗೆ ಇಂಟೀರಿಯರ್ ಸೀಟ್ ಕವರ್ ಎಲ್ಲ ಇದೆ. ಸೊ ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗು, AC ಎಲ್ಲ ಇನ್ಬಿಲ್ಟೇ ಬರುತ್ತೆ ನಿಮಗೆ. ಓಕೆ. ಇದರಲ್ಲೂ ನಿಮಗೆ ಸೇಫ್ಟಿ ವೈಸ್ ನೋಡೋದಾದ್ರೆ ನಿಮಗೆ ಇದರಲ್ಲೇ ಏರ್ ಬ್ಯಾಗ್ಸ್ ಕೂಡ ಇದೆ ನಿಮಗೆ. ಓಕೆ. ನೀವು ನೋಡ್ತಾ ಇರೋದು ABS ಇದೆ, ಏರ್ ಬ್ಯಾಗ್ ಇದೆ, ಕಂಪ್ಲೀಟ್ ವೆಲ್ ಮೇಂಟೈನ್. AC ಪವರ್ ಸ್ಟೇರಿಂಗ್ ಎಲ್ಲ ಇನ್ಬಿಲ್ಟೇ ಬರುತ್ತೆ ಇದಕ್ಕೆ. ಸೊ ಇದಕ್ಕೊಂದು ರೇಟ್ ಹೇಳಿ ಸರ್, ಪ್ರೈಸ್ ಹೇಳಿ. 9,25,000 ಇದೆ. ಹೇಳ್ದಂಗೆ ಯುಗಾದಿ ಆಫರ್ ಅಂತ ಒಂದು 10,000 to 15,000 ಎಕ್ಸ್ಟ್ರಾ ಮಾಡಿ ಸರ್. 9 ಲಕ್ಷ ರೌಂಡ್ ಫಿಗರ್ ಮಾಡಿಬಿಡಿ ಸರ್. ಸೆಗ್ಮೆಂಟ್ ಅಲ್ಲಿ ನೋಡ್ತಾ ಇರೋಂಥ ಕಸ್ಟಮರ್ಸ್ಗೆ ಇದು 2010 ಮಾಡಲು. ಸೊ ಸಿಂಗಲ್ ಓನರ್, ಇನ್ಸ್ಪೆಕ್ಟೆಡ್ ವೆಹಿಕಲ್. ಓಕೆ. ಸೊ ಈ ಗಾಡಿ ಬಂದು ಪ್ರೈಸ್ 3,20,000 ಇದೆ. ಇದು ಕೂಡ ನೆಗೋಷಿಯಬಲ್ ಇದೆ. ಇದು ಕೂಡ ನೆಗೋಷಿಯಬಲ್ ಇದೆ. 1,06,000 ಕಿಲೋಮೀಟರ್ ಇದೆ. ಸೆಕೆಂಡ್ ಓನರ್. ಹೌದು ಸರ್. ಪ್ರೈಸ್ ಏನು ಮಾಡ್ತಾ ಇದ್ದಾರೆ ಗಾಡಿ? ಕಂಡೀಷನ್ ಇದೆ ವೆಹಿಕಲ್. ಗುಡ್ ಕಂಡೀಷನ್. ವೆಹಿಕಲ್ ಕಸ್ಟಮರ್ ಬಂದು ಟೆಸ್ಟ್ ಡ್ರೈವ್ ನೋಡಿ ಆಮೇಲೆ ಬೇಕಾದ್ರೆ ಆಫ್ಟರ್ ಡಿಸೈಡ್ ಮಾಡ್ಬೋದು ಸರ್. ಮಾರುತಿ RNS ಅಂತ ಅದ್ರ ಬಗ್ಗೆ ಡಾಕ್ಯುಮೆಂಟ್ ಆಗಲಿ ಮತ್ತೆ ಇನ್ಶೂರೆನ್ಸ್ ಬಗ್ಗೆ ಅಥವಾ ಟಾಪ್ ಅಂಡ್ ವೇರಿಯಂಟ್ ಇದರಲ್ಲಿ ABS ಬರುತ್ತೆ ನಿಮಗೆ. ಓ, ಇಟ್ಸ್ ABS ಕೂಡ ಇದೆ. ಏನು ಮಾಡ್ತಾ ಇದೆ ಸರ್ ಗಾಡಿ? 3,20,000 ಇದೆ.
ಸೊ ಯೂಶಲಿ 20,000 ಇದೆ, ಇನ್ನು 10,000 ಅಡಿಷನಲ್ ಮಾಡ್ಕೊಡ್ತಾ ಇದೀವಿ. 290 ಮಾಡ್ಕೊಡ್ತಾ ಇದೀವಿ. 290ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ವೀಕ್ಷಕರಿಗೆ ಅಷ್ಟೇ ಹೇಳೋದು, ಎಲ್ಲ ತಿಳ್ಕೊಂಡಿರ್ತಾರೆ, ಇವಾಗ ಯಾರು ದೊಡ್ಡರಿಲ್ಲ. ಹಾಂ ಸೊ ವೆಹಿಕಲ್ ಯಾವ ಮಾಡಲು, ವೇರಿಯಂಟು ಎಲ್ಲ ಗೊತ್ತಿರುತ್ತೆ, ಏನು ಪ್ರೈಸ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಎಸ್ ಸರ್. ಬಟ್ ಔಟ್ಸೈಡ್ಗಿಂತ ಇಲ್ಲಿ ಸ್ವಲ್ಪ ನಿಮಗೆ ಕಾಸ್ಟ್ ಜಾಸ್ತಿ ಅನಿಸ್ಬೋದು. ಹ್ಞೂ ಬಿಕಾಸ್ ಏನಕ್ಕೆ ನಿಮಗೆ ಕಾಸ್ಟ್ ಜಾಸ್ತಿ ಅನಿಸುತ್ತೆ ಅಂದರೆ, ನಮ್ಮಲ್ಲಿ ಎಲ್ಲ ರಿಫ್ರೆಶ್ಮೆಂಟಲ್ಲಿ ಎಲ್ಲ ವೆಹಿಕಲ್ನ ಅಷ್ಟು ಕ್ವಾಲಿಟಿ ವೈಸು ಚೆಕಪ್ ಮಾಡಿ ವೆಹಿಕಲ್ನ ಗುಡ್ ಕಂಡೀಷನ್ಗೆ ತೊಗೊಂಡು ಬಂದು ವೆಹಿಕಲ್ ರಿಫ್ರೆಶ್ಮೆಂಟಲ್ಲಿ ಎಲ್ಲ ನೀವು ಚಿಕ್ಕ ಪುಟ್ಟದ್ದು ಏನಾರ ಮೈನರ್ ಥಿಂಗ್ಸ್ ಇದ್ದರೆ ಅದನ್ನ ರೆಡಿ ಮಾಡಿ ವೆಹಿಕಲ್ನ ಸೆಲ್ ಮಾಡೋದ್ರಿಂದ, ಮತ್ತು RC ಕೂಡ ನಮ್ಮ ಕಡೆಯಿಂದನೇ ಚೇಂಜ್ ಮಾಡಿಕೊಡೋದ್ರಿಂದ ಕಸ್ಟಮರ್ಗೆ ಟೆನ್ಷನ್ ಫ್ರೀ ಇರುತ್ತೆ. ಟ್ರೂ ವ್ಯಾಲ್ಯೂ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ವೆಹಿಕಲ್ ಯಾವ್ಯಾವ ಇದೆ, ಏನೇನು ಕಂಡೀಷನಲ್ಲಿದೆ, ಯಾವ ವೇರಿಯಂಟು, ಯಾವ ಮಾಡಲ್ಲು, ಎಷ್ಟನೇ ಓನರು, ಎಷ್ಟು ಕಿಲೋಮೀಟರ್ ಇವನ್ ಆಗಿದೆ, ಸೊ ಸರ್ಟಿಫೈಡ್ ವೆಹಿಕಲ್ಲ, ಇನ್ಸ್ಪೆಕ್ಟೆಡ್ ವೆಹಿಕಲ್ಲ, ಎಲ್ಲ ಕೂಡ ಡೀಟೇಲ್ಸು ನಿಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಸೊ ಹಾಗೆ ಸ್ನೇಹಿತರೆ, ಯಾರಾದರೂ ಪರ್ಟಿಕ್ಯುಲರ್ ಗಾಡಿ, ಒಂದು ಜೆನ್ಯೂನ್ ಗಾಡಿ ನೋಡ್ತಾರೆ, ನೀವು ಟ್ರೂ ವ್ಯಾಲ್ಯೂಗೆ ಬಂದು ಗಾಡಿನ ನೋಡಿಕೊಂಡು ಪರ್ಟಿಕ್ಯುಲರ್ ಚೆಕ್ ಮಾಡ್ಕೊಂಡು ಈ ಗಾಡಿ ತಗೊಂಡು ಹೋಗ್ಬೋದು.